ಪದ್ಧತಿಯ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 47ನೇ ಪದ. ಪರತರವೆನಿಸುವ ಮುಕುತಿಯನು ಐದುವ ಪರಿಯನು ಅರಸುವವನು ಈ ಶ್ರವಣಾದಿಗಳ ಇರವನು ಪಗಲಿರುಳು ಎನ್ನದೆ ಒಳುಮೆಯಳು ಪರಿಭಾವಿಸುತ್ತಿರುವುದು ಅನ್ನುವ ಈ ಪದ್ಯದ 1ನೇ ನುಡಿಯಾಗಿದೆ. ಹೌದಾ? ಅಂದ್ರ ಎಲ್ಲಿ ಆ ಪರತರ ಮುಕ್ತಿಯನ್ನ ನಾ ಹೊಂತೀನಿ ಅಂಥೇಳಿ ಯಾವನು ಇಚ್ಛಾ ಮಾಡ್ತಾನ ಅವನು ಈ ಶ್ರವಣಾದಿಗಳ ಸ್ವರೂಪವನ್ನು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಹಗಲ ರಾತ್ರಿ ಅಂತ ಅಲ್ಲಾರದೆ ಎಡವಿಡದೆ ಅವುಗಳ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದರು. ಅದರಲ್ಲಿ ಶ್ರವಣದ ಲಕ್ಷಣನು ಹೇಳಿದರು. ವಿವಿಧವೆನಿಸುವ ನಿಗಮ ವಾಕ್ಯಗಳಿಗೆ ಹವಣಿಸಿದ 6 ತೆರೆದ ಲಿಂಗಗಳನ್ನು ಅವಿರತ ಅರಿಯಲು ಪರಮಾತ್ಮರಿಗೆ ಐಕ್ಯವೇ ತಾತ್ಪರ್ಯ. ಇದು ಭುವನೋತ್ತರವೆಂದ ಅವತರಿಪುದು ಸುಶ್ರವಣ. ಇದು ಆನು ಆರಂಭುವನು ಅದನ್ನೊಂದಿ ಸುವಿಚಾರಿಸಲೀಯದ ಮೂಲಾಜ್ಞಾನವನ್ನೇ ಕೆಡಿಪುದು. ವೇದಾಂತ ವಾಕ್ಯಗಳು ಅನೇಕ ಪ್ರಕಾರದ ಅವುಗಳನ್ನು 6 ಪ್ರಕಾರದ ಲಿಂಗಗಳೇನದಾವ. ಉಪಕ್ರಮೋಪಸಂಹಾರ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತೀಚ ಲಿಂಗಂ ತಾತ್ಪರ್ಯ ನಿರ್ಣಯ ಅಂತ ಹೇಳಲ್ಪಟ್ಟ ಈ 6 ಲಿಂಗಗಳಿಂದ ಅವುಗಳ ತಾತ್ಪರ್ಯವನ್ನು ತೆಗಿಬೇಕು. ಹೀಗೆ ಮಾಡುವುದಕ್ಕನ ಮಾಡಿ ಆ ಪರಮಾತ್ಮ ಜೀವಾತ್ಮರಿಗೆ ಐಕ್ಯವೇ ತಾತ್ಪರ್ಯ ಐತಿ ಇದಕ್ಕ ಅಂತ 6 ಲಿಂಗಗಳಿಂದ ತಾತ್ಪರ್ಯ ತೆಗೆದಾಗ ಹೆಂಗ ಒಂದು ಕೊಡ ಹಾಲಿಂದ ಎಲ್ಲ ಒಂದು ತಂಬಿಗೆ ಹೆಂಗ ತುಪ್ಪ ಹೊರಡ್ತದೆ, ಆ ರೀತಿ ಅಷ್ಟು ವೇದ ಉಪನಿಷತ್ತುಗಳನ್ನೆಲ್ಲ ವಿಚಾರ ಮಾಡಿ ಅದು 6 ಲಿಂಗಗಳಿಂದ ಏನು ತಾತ್ಪರ್ಯ ನಿರ್ಣಯ ಮಾಡ್ತೈತಿ ಅದು ಜೀವ ಬ್ರಹ್ಮರ ಏಕತ್ವವೇ ಹೇಳ್ತಾವ ಎಲ್ಲ ಅಂತ ಹಿಂಗೊಂದು ತಾತ್ಪರ್ಯ ಹೊರಡ್ತೈತೆ. ಅಲ್ಲಿ ಇದುವೇ ಒಳ್ಳೆ ಅಂದ್ರೆ ನಮಗೆ ಬೇಕಾದದ್ದು, ಅದರಿಂದನೇ ಮುಕ್ತಿ ಆಕೈತಿ ಅನ್ನೋದು ಈ ರೀತಿ ಅದಕ್ಕೆ ಸುಶ್ರವಣ ಅಂತ ಹೇಳಲ್ಪಡ್ತದ. ಇದು ನಾ ಯಾರು ಅಂತಕ್ಕಂತಹ ಜ್ಞಾನಕ್ಕೂ ಕಾರಣಕತಿ. ಆದ್ದರಿಂದ ಸುವಿಚಾರಿಸಲಿ ಈ ಎದೆ ಮೂಲಾಜ್ಞಾನವನ್ನೇ ಕೇಳಿಸುವುದು. ಈ ಶ್ರವಣ ಏನು ಮಾಡ್ತೈತಿ ಪ್ರಯೋಜನ ಅಂದ್ರೆ ಆ ಮೂಲಾಜ್ಞಾನ ಅಂತಕ್ಕಂಥದ್ದು ಏನೈತಿ ಅದನ್ನ ನಾಶ ಮಾಡ್ತೈತಿ. ಅದರ ಪ್ರಯೋಜನ ಕೂಡ ಹೇಳ್ಕೊಂಡು ಬಂದ್ರು. ಆಮೇಲೆ 6 ಲಿಂಗಗಳು ಕೂಡ ಇಲ್ಲಿ ತನ ಷಡ್ಲಿಂಗ ಅವುಗಳನ್ನು ಕೂಡ ಹೇಳ್ಕೊಂಡು ಬಂದು ಈಗ 2ನೇ ನುಡಿ ಮನನ ಅಂತಕ್ಕಂಥದ್ದನ್ನು ಹೇಳ್ತಾರೆ. ತನ್ನನು ಪರದಿಂದ ಅನ್ಯವೆನಲು ತನಗೆ ಅನ್ಯತೆಯಹುದು ಪರತೆಯ ಅದರಿಂದ ಜಾಡ್ಯಂ ನಿಜವು ಈ ಘಟದಂತೆ ಎಂಬ ಅನುಮಾನಂ ನೆರೆದು ಉಪಮೆಗಳ ಚೆನ್ನೆಸೆವಂತೆ ಆರೈಯುವುದೇ ಮನನ. ಇದು ಉನ್ನತ ಪರವಾನೋ ಬಳಿಕ ಅಲ್ಲವೋ ಎನ್ನುತ್ತ ಇಹ
ಸಂಶಯವನ್ನು ತೊಲಗಿಸಿ ಮನ್ನಣೆ ಕೊಡುತ್ತಿಹುದು. ಅಂದರೆ ಇಲ್ಲಿ ತನ್ನನ್ನು ಪರದಿಂದ ಅನ್ಯವೆನಲು ತನಗೆ ಅನ್ಯತೆಯಹುದು, ಪರತೆಯ ಅದರಿಂದ ಜಾಡ್ಯಂ. ಹಿಂಗ ಇಲ್ಲಿ ಅನುಮಾನ ಪ್ರಮಾಣ ಯುಕ್ತಿ. ಇಲ್ಲಿ ಇದು ಮನನ ಅಂತ ಎದಕ್ಕಂತಾರ? ಭೇದವನ್ನ ಬಾಧಕ ಅಭೇದ ಸಾಧಕ, ಜೀವ ಬ್ರಹ್ಮರ ಭೇದವನ್ನು ಬಾಧಿಸತಕ್ಕಂಥ, ಜೀವ ಬ್ರಹ್ಮರ ಅಭೇದವನ್ನು ಸಾಧಿಸತಕ್ಕಂಥ ಯುಕ್ತಿಗಳ ಚಿಂತನೆ ಮಾಡೋದು. ಈ ರೀತಿ ಆ ಯುಕ್ತಿ ಅನ್ನೋದಕ್ಕೆ ಇಲ್ಲಿ ಅನೇಕ ಅನುಮಾನ ಪ್ರಮಾಣಾದಿಗಳಿಂದ ಇದನ್ನ ಚಿಂತನೆ ಮಾಡೋದೈತಿ. ಹಂಗ ಮಜ್ಗಿ ಕಟ್ಟಿಯೋದೈತಿಲ್ಲ, ಹಂಗ ಇದನ್ನ ಪೂರ್ವಾಪರ ವಾಕ್ಯಗಳನ್ನು ಮುಂದೆ ಹೇಳಿದ್ದು ಹಿಂದೆ ಹೇಳಿದ್ದು ಇದಕ್ಕೆ ಏನು ತಾಳ್ಮೇಳ ಅಂತ ಹಿಂಗ ಯಾವುದೇ ಒಂದು ನಾವು ಭಾಳಷ್ಟು ವಿಚಾರ ಮಾಡ್ತೀವಲ್ಲ, ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬರ್ತೀವಿ. ಆ ರೀತಿ ಹೀಗೆ ಯುಕ್ತಿಯಿಂದ ಅವುಗಳನ್ನು ಚಿಂತನೆ ಮಾಡೋದಕ್ಕನ ಮನನ ಅಂತ ಹೇಳಲ್ಪಡ್ತದಿಲ್ಲಿ. ಅದಕ್ಕೆ ಇಲ್ಲಿ ಶ್ರವಣದಿಂದ ಜನ್ಯವಾದ ಅರ್ಥವು ಯುಕ್ತಿಯಿಂದ ನಿರ್ಧರಿಸುವುದೇ ಮನನ. ಶ್ರವಣ ಏನು ಮಾಡ್ಕೊಂಬಂದನ ಒಂದೇ ನುಡಿಯೊಳಗೆ ಅದನ್ನ ಕೇಳಿದ್ದನ್ನ ಯುಕ್ತಿಯಿಂದ ನಿರ್ಧಾರ ಮಾಡೋದು. ಇದರ ಹಿಂಗೆ ಹೇಳೈತಿ, ಇದು ಹಿಂಗೆ ಹೇಳ್ತತಿ, ಮತ್ತು ಇದಕ್ಕೆ ಹೆಂಗ ಅಂತ ಹಿಂಗ ಅದಕ್ಕೆ ತಾಳ್ಮೇಲೆ ಹಾಕಿ ಯುಕ್ತಿಗಳಿಂದ ಚಿಂತನೆ ಮಾಡೋದು, ಅದಕ್ಕೆ ಮನನ ಅಂತಾರೆ. ಅದು ಹೇಗ ಯುಕ್ತಿಯಿಂದ ಇದನ್ನು ಚಿಂತನೆ ಮಾಡೋದು ಅಂತ ಕೇಳಿದ್ರೆ, ತನ್ನನು ಪರದಿಂದ ಅನ್ಯವೆನಲು ತನಗೆ ಅನ್ಯತೆ ಯಾವುದು? ಪರತೆಯಾದರಿಂದ ಜಾಡ್ಯ. ಅಂದ್ರೆ ಈಗ ಒಂದು ವೇಳೆ ತನ್ನನ್ನು ಪರದಿಂದ ಅನ್ಯವೆನಲು, ಆ ಪರಮಾತ್ಮ ಬ್ಯಾರೆ ನಾ ಬ್ಯಾರೆ, ಪರಮಾತ್ಮನಕ್ಕಿಂತ ನಾ ಬ್ಯಾರೆ ಅಂತ ಈಗ ಒಂದು ವೇಳೆ ಅಂದ್ರೆ ಏನಾಕತಿ? ಬೇಡ, ಪರಮಾತ್ಮನ್ಗಿಂತ ನಾ ಬ್ಯಾರೆ ಅಂದ್ರೆ ಏನಾಕತಿ? ಮತ್ತು ನನಗಿಂತ ಪರಮಾತ್ಮ ಬ್ಯಾರೆ ಅದನಂದ್ರೆ ಏನಾಕತಿ? ಈಗಾರ ನಮಗರ ಹಂಗೆ ಅನ್ಸೈತಿ. ಏನು? ಪರಮಾತ್ಮ ಬ್ಯಾರೆ, ನಾ ಜೀವಾತ್ಮ ಬ್ಯಾರೆ, ಹಿಂಗೆ ಅನಿಸ್ತೈತಿ. ಒಂದು ವೇಳೆ ಇದ ಮಾತ ಖರೆ ಆದ್ರೆ, ಪರಮಾತ್ಮನ್ಗಿಂತ ಬ್ಯಾರೆ ಆದ್ರ ಇದ ಅಂತ ಗಚ್ಚ ಅಂತ ತಿಳ್ಕೊಂಡ್ರ ಅದಕ್ಕೇನಾರ ಬಾಧ ಬರ್ತೈತೇನು ಅಂತ ಹಿಂಗೆ ವಿಚಾರ ಮಾಡಿ ನೋಡು. ಅದಕ್ಕೆ ಇಲ್ಲಿ ಏನಂತಾರ, ಈಗ ಹೆಂಗೆ ವಿಚಾರ ಮಾಡೋದು? ಅದನ್ನ ಹೆಂಗೆ ವಿಚಾರ ಮಾಡೋದಂದ್ರೆ, ಆ ಪರಮಾತ್ಮ ಏನದನ, ಪರಮಾತ್ಮನಿಗಿಂತ ನಾನು ಬ್ಯಾರೆ ಅದೇನಿ ಅಂತ ಒಂದ್ ವೇಳೆ ಹಿಂಗ ತಿಳಿದ್ರ, ಮತ್ತು ತನಗೆ ಪರಮಾತ್ಮನು ಕೂಡ ಬ್ಯಾರೆ ಆಯ್ದಲ್ಲ. ನಾ ಪರಮಾತ್ಮನಿಗಿಂತ ಬ್ಯಾರೆ ಅಂದ್ರೆ ಪರಮಾತ್ಮ ನನಗಿಂತ ಬ್ಯಾರೆ ಅಂತ ಆಗ್ಬೇಕಾಯ್ತು, ನನಗಿಂತ ಬ್ಯಾರೆ ಇರ್ಬೇಕಾಯ್ತವ. ಈ ರೀತಿ ಅದನ್ನ ನಾವು ನಿಶ್ಚಯ ಅಂತ ತಿಳ್ಕೊಂಡ್ಬಿಟ್ರೆ ಇದು ಅನುಭವಕ್ಕೆ ವಿರೋಧ ಆಕೈತಿ ಅಂತ ಹಿಂಗ ಚಿಂತನೆ ಮಾಡೋದು. ಒಂದ್ ವೇಳೆ ಈ ರೀತಿ ಪರಮಾತ್ಮನಕ್ಕಿಂತ ನಾ ಬೇರೆ, ವೇಳೆ ನನಗಿಂತ ಪರಮಾತ್ಮ ಬೇರೆ ಅಂತ ಇದನ್ನ ನಿರ್ಣಯ ಮಾಡಿದ್ರೆ ಅದು ಅನುಭವಕ್ಕೆ ವಿರೋಧ ಆಕೈತಿ. ಈ ಮಾತು ಸರಿ ಹೊಂದಂಗಿಲ್ಲ. ಅದು ಹ್ಯಾಂಗ ಹೊಂದಂಗಿಲ್ಲ ಅಂತ ಕೇಳಿದ್ರೆ, ಪರಮಾತ್ಮ ಹೆಂಗದನು? ಚೈತನ್ಯ ಸ್ವರೂಪದ. ಚೈತನ್ಯ ಸ್ವರೂಪದಾನ ಅಂದ ಮೇಲೆ ಮತ್ತು ನಾ ಅವನಕ್ಕಿಂತ ಬ್ಯಾರೆ ಅಂದ ಮೇಲೆ, ತಾನು ಬ್ಯಾರೆ ಅಂತಂದ ಮೇಲೆ ಇಲ್ಲಿ ಪ್ರತ್ಯಕ್ಷ ಪ್ರತೀತಿ ಆಗುವ ಘಟದಂತೆ. ಅದಕ್ಕೆ ಏನಂದ್ರೆ ಅದು
ಕನ್ಯೆ ಹೋದ ಪರತೆ, ಅದರಿಂದ ಜಾಡ್ಯಂ. ಈ ನಿಜವು ಘಟದಂತೆಂಬ ಅನುಮಾನಂ ಅಂತ ಹೇಳಿದರು. ಒಂದು ವೇಳೆ ಪರಮಾತ್ಮನಕ್ಕಿಂತ ನಾ ಬ್ಯಾರೆ ಆದ್ರ ಪರಮಾತ್ಮ ಹೆಂಗದನು? ಚೈತನ್ಯ ಸ್ವರೂಪದನು. ಅದಿಲ್ಲ, ಅವನು ಸರ್ವಜ್ಞ ಅದಾನ, ಸರ್ವಕರ್ತ ಅದಾನ. ಇಂಥ ಪರಮಾತ್ಮ ಅದನ, ಮತ್ತು ಅವೇನೇನು ಏನು ಕಲ್ಲಿನ ಗತಿ ಅದನ? ಇಲ್ಲ. ಹಿಂಗ ಅಂದ ಮೇಲೆ ಮತ್ತು ಅವನಕಿಂತ ನಾ ಬೇರೆ ಅಂದ್ರೆ ಮತ್ತೆ ನಾ ಆ ಘಟ ಹೆಂಗೆ ನನಕಿಂತ ಬೇರೆ ಐತಲ್ಲ, ಅದು ಹೆಂಗೈತಿ? ಜಡ ಐತಿ. ಜಾಡ್ಯಂ, ಜಡ ಆಯ್ತದ. ಜಡ ಅಂದ್ರೆ ಶ್ವೇತರ ಜ್ಞಪ್ತಿ ಶೂನ್ಯತ್ವಂ ಜಡತ್ವಂ ಅಂತ ಲಕ್ಷಣ ಐತಿ. ಸಣ್ಣರೂ ಇಲ್ಲ. ಇದು ಕುರ್ಚಿ ಐತಿ. ಕುರ್ಚಿಗೆ ನಾ ಕುರ್ಚಿದೇನಂತ ಅದಕ್ಕೆ ಜ್ಞಾನ ಐತೇನ? ಇಲ್ಲ. ನಾ ಕುರ್ಚಿದೇನಂತ ಸಣ್ಣ ಅರುನು ಇಲ್ಲ ಅದಕ್ಕೆ. ನನ್ನ ಮೇಲೆ ಒಬ್ಬರು ಕೂತಾರತ್ತ, ಇನ್ನೊಬ್ರದ್ದು ಅರಿವು ಇಲ್ಲ. ಹೀಗೆ ಅದು ಜಡ ಐತಿ. ಮತ್ತು ಆದ್ದರಿಂದ ಪರಮಾತ್ಮ ಅಂತೂ ಚೈತನ್ಯ ಸ್ವರೂಪ ಅದಾನು, ಅವನಕ್ಕಿಂತ ನಾ ಬೇರೆ ಆದರೆ ಮತ್ತು ಈ ಘಟ ಹೆಂಗ ಜಡ ಐತಿಲ್ಲ, ಹಂಗ ತನಗೆ ಜಡತ್ವ ಅನ್ನೋದು ಪ್ರಾಪ್ತಿ ಆಗ್ಬಿಡುತ್ತೆ. ಮತ್ತು ಅವ್ನು ಚೈತನ್ಯ ಅದನ್ನ, ಮತ್ತು ನಾ ಅವನಕ್ಕಿಂತ ಬೇರೆ ಅಂದ್ರೆ ನಾ ಏನಾದ್ನಿ? ಜಡ ಆದ್ನಿ. ನಾ ಜಡ ಅಂತ ಹೇಳ್ಬೇಕಾಕೈತಿ. ಮತ್ತು ನೈಯಾಯಿಕರು ಜಡ ಅಂತ ಹೇಳ್ಯಾರು ಅಂದ್ರೆ, ನೈಯಾಯಿಕರು ಹೇಳ್ಯಾರಿಲ್ಲ? ಆತ್ಮನಿಗೆ ಜಡ ಅಂತ ಹೇಳ್ಯಾರ ಅವರು. ಮತ್ತು ಹೇಳ್ಯಾರಲ್ಲ ಹಂಗ ಅಂದ್ರೆ ಅದು ಸರಿ ಐತನ? ಅವ್ರು ಹೇಳಿದ್ದ ಅದು ಸರಿ ಇಲ್ಲ. ಅವ್ರು ಹೇಳಿದ್ದು ಆತ್ಮ ಜಡ ಐತಿ, ಅದಕ್ಕೆ ಮತ್ತೆ ಜಡ ಐತಿ ಅಂದ್ರೆ ಮತ್ತೆ ಏನೂ ತಿಳಿಬಾರ್ದು, ಕಲ್ಲಿನ ಗತಿ ಇರ್ಬೇಕಲ್ಲ. ಮತ್ತು ಇಲ್ಲಿ ಎಲ್ಲ ತಿಳುವಳಿಕೆ ಐತಿ, ಇದು ಮಾಡ್ತೈತಿ, ಹಂಗೆ ಮಾಡ್ತೈತಿ, ಹಿಂಗೆ ಮಾತಾಡ್ತೈತಿ. ಇಲ್ಲಿ ಎಲ್ಲ ಐತಿಲ್ಲ. ಮತ್ತು ಇಲ್ಲಿ ತಿಳುವಳಿಕೆಯಲ್ಲಿ ಇರ್ಬೇಕು, ಜ್ಞಾನ ಐತಿಲ್ಲ ಇದರಲ್ಲಿ. ಜಡ ಹೆಂಗೆ ಅಂತೀರಿ ಅಂದ್ರೆ ಅವ್ರು ಅದಕ್ಕೆ ಏನು ಹೇಳಿದ್ರು? ಮನಸ್ಸು ಅಂತಕ್ಕಂಥದ್ರಲ್ಲಿ ಕ್ರಿಯೆ ಆಕೈತಿ. ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆಕೈತಿ. ಮನಸ್ಸಿನೊಡನೆ ಸಂಯೋಗ ಆದಾಗ ಆ ಮನಸ್ಸಿನಲ್ಲಿ ಜ್ಞಾನಾದಿ ಗುಣಗಳು ಉತ್ಪತ್ತಿ ಆಗ್ತಾವು. ಹೆಂಗ? ಈಗ ಇದು ಟ್ಯೂಬ್ ಲೈಟ್ ಸುಮ್ಮ ಐತಿ, ಪಂಖಾನು ಸುಮ್ಮ ಐತಿ. ಕರೆಂಟಿನ ಸಂಬಂಧ ಅದಕ್ಕೆ ಆಯ್ತಂದ್ರನ ಪಂಖ ತಿರುಗ್ಲಕ್ಕತ್ತತಿ, ಲೈಟ್ ಬಲ್ಬ್ ಪ್ರಕಾಶಿಸ್ಕೊಳ್ಳಕ್ಕತ್ತತಿ. ಹಿಂಗ ಮನಸ್ಸಿನ ಸಂಯೋಗ, ಮನಸ್ಸಂದ್ರೆ ಅವ್ರ ಲೆಕ್ಕದಾಗ ಕರೆಂಟ್ ಇದ್ದಂಗೆ, ಅದು ಹೋಗಿ ಬಲ್ಪಿಗೆ ಪಂಖಕ್ಕೆ ಹಚ್ಚಿ ಸಂಬಂಧ ಆಯಿತು ಅಂದ್ಕೊಳ್ಳೇನ, ಆವಾಗ ಅಲ್ಲಿ ಆ ಬಲ್ಬಿನಲ್ಲಿ ಪ್ರಕಾಶ ಅವಾಗ ಬಂದ್ಬಿಡ್ತೈತಿ. ಹಂಗ ಆತ್ಮನಲ್ಲಿ ಜ್ಞಾನ ಅಂತಕ್ಕಂಥ ಪ್ರಕಾಶ, ಅದು ಜ್ಞಾನ ಗುಣ ಅಂತಾರ. ಇದು ಆವಾಗ ಬರ್ತೈತಿ ಆತ್ಮನಲ್ಲಿ. ಅದು ನಿದ್ರೆಯೊಳಗೆ ಮನಸ್ಸು ಇರಂಗಿಲ್ಲ. ಮತ್ತು ಮನಸ್ಸಿನ ಸಂಬಂಧ ಆತ್ಮನೊಡನೆ ಇಲ್ಲ ಅಂದಾಗ ಅವಾಗ ಏನಾಕೈತಿ? ಆತ್ಮ ಜಡವಾಗಿರ್ತಾನು ಅಂತ ಅವ್ರು ಹೇಳ್ತಾರೆ. ಆದ್ರೆ ಅವ್ರ ಮಾತು ಬರೋಬರಿ ಅಲ್ಲ. ಯಾಕಲ್ಲ ಅಂದ್ರೆ ಸುಸುಪ್ತಿಯಲ್ಲಿ ಅವನು ಜಡವಾಗಿರ್ತಾನು ಅಂತ ಹೇಳಿದ್ರಲ್ಲ. ಆದ್ರೆ ಲೆಕ್ಕ ಏನು ಹೇಳೈತಿ? ಆ ಪರಸುಖವನು ನಿದ್ರೆ ವ್ಯರಸಿ ಮಾಯಾ ವೃತ್ತಿ ಕರಿಗೊಂಡು ಪ್ರಾಜ್ಞೆ ಪೆಸರುದಳಿದ ಅರಿವೇ ಬರೇ ಅರಿವೇ, ನೀನು ಮರೆಯದೊಮ್ಮೆಯೂ ಜಗದಿರುವ ನಿಂತರಿವೆ ಅಂತನೂ ನಿಂತ್ಕೊಂಡು ಹೇಳ್ಯಾರ. ಒಮ್ಮೆನೂ ಮರಿಲಾರ್ದನ ಯಾವಾಗಲೂ ನಿತ್ತರಿತಾ ಇರ್ತಿ. ಹೀಗದ. ಅದಕ್ಕೆ ಅಲ್ಲಿ ಸುಸುಪ್ತಿಯಲ್ಲಿ ಕಲ್ಲಿನ ಗತಿ ಅವರು ಇದ್ದಿದ್ದಿಲ್ಲ ಅಂದ್ರೆ ಅವ ಎದ್ದ ಮೇಲೆ ನಾನು ಇಲ್ಲಿಯವರೆಗೆ ಸುಖವಾಗಿ ಮಲಗಿದ್ದೆ, ಏನನ್ನು ಅರಿಯಲಿಲ್ಲ ಅಂತ ಹೇಳ್ತಾನಲ್ಲ. ಏನನ್ನು ಅರಿಯಲಿಲ್ಲ ಅಂದ್ರೆ ಅಜ್ಞಾನವನ್ನು ಅರ್ತಾನ. ಹೆಂಗ? ಏನಪ್ಪ ಎಷ್ಟು ಅಮಾಶಿ ಕತ್ತಲಿ, ಏನೂ ಕಾಣಂಗೆ ಇಲ್ಲ ಅಂತಾನ. ಏನೂ ಕಾಣಂಗಿಲ್ಲ ಅಂದ್ರೆ
ಏನೂ ಕಾಣಂಗಿಲ್ಲ ನಾವು, ಕಾತಲೇರು ಕಾಣ್ತತಿಲ್ಲೋ. ಹಂಗ ಅಲ್ಲಿ ಏನನ್ನು ಅರಿಯ ಅನ್ನೋದ್ರಿಂದ ಅಜ್ಞಾನವನ್ನು ಅರ್ತಾನ. ಮತ್ತ ಸುಖವಾಗಿ ಮಲಗಿದ್ದೆ ಅಂತ ಹೇಳೋದ್ರಿಂದ ಆತ್ಮನ ಸ್ವರೂಪಭೂತವಾದ ಸುಖವನ್ನು ಕೂಡ ಅರ್ತಾನಂದ್ರೆ ತಿಳಿದಾನಂದ ಮೇಲೆ ತಿಳಿದಾನ ಅನ್ನೋದು ಅದ್ರ ಮೇಲಿಂದ ಅಂತ ಕೇಳಿದ್ರೆ ಜಾಗ್ರತದಲ್ಲಿ ಅವಾಗ ಸ್ಮೃತಿ ಆಗೈತಿ. ಏನಾಗೈತಿ? ಸ್ಮೃತಿ. ಈಗ ನಿನ್ನೆ ಒಂದು ನುಡಿ ಆಗೈತಿ ಪದ್ಯದಾಗ, ಇವತ್ತು ಎರಡನೇ ನುಡಿ ಹೇಳ್ರಿ ಅಂದ್ರ ನಿನ್ನೆ ಆದ ಮಾತು ಇವತ್ತು ಹೆಂಗೆ ಗೊತ್ತಾಯ್ತು ನಿನಗ? ನಿನ್ನೆ ಒಂದು ನುಡಿ ಆಗೈತೆ ಅನ್ನೋದು ಅದು ನಿನ್ನೆ ಅನುಭವ ಆಗಿತ್ತ. ಅನುಭವ ಆದದ್ದು ಜ್ಞಾನ ಆಗಿತ್ತಲ್ಲ, ಅದು ಇದು ಆಗೈತಷ್ಟೇ. ಆ ಜ್ಞಾನ ಸಂಸ್ಕಾರ ರೂಪದಿಂದ ಉಳಿದಿರ್ತೈತಿ. ಸಂಸ್ಕಾರ ಅಂದ್ರೆ ಜ್ಞಾನ ಕಾ ಸೂಕ್ಷ್ಮ ಅವಸ್ಥಾಕು ಸಂಸ್ಕಾರ ಕೈಯೇ. ಜ್ಞಾನದ ಸೂಕ್ಷ್ಮ ಅವಸ್ಥಾ ಹೊಂದಿ ಇರ್ತೈತಿ. ಅದ ಜ್ಞಾನ ಸೂಕ್ಷ್ಮ ಅವಸ್ಥಾ ಹೊಂದಿ ಇರ್ತೈತಿ. ಆದ್ದರಿಂದ ಅದಕ್ಕೆ ಸಂಸ್ಕಾರ ತರ. ಆ ಸಂಸ್ಕಾರ ಈಗ ಏನಾಯ್ತು? ಉದ್ಭೂತ ಆಯ್ತು. ಉದ್ಭೂತ ಆಗ್ಲಿಕ್ಕೆ ಕಾರಣ ಕರೆಕ್ಟ್. ಸಂಬಂಧ ಸಾದೃಶ್ಯ ಚಿಂತನೆಗಳ ಮೂಲಕವಾಗಿ ಸಂಸ್ಕಾರ ಉದ್ಭೂತ ಆಕತಿ. ಆ ಸಂಸ್ಕಾರ ಉದ್ಭೂತ ಆಯ್ತು ಅಂದ್ರೆ, ಉದ್ಭೂತ ಅಂದ್ರೆ ಪ್ರಕಟಕ ಉದ್ಭೂತ ಕೈಯೇ, ಪ್ರಕಟ ಆಗಿಬಿಡ್ತೈತಿ. ಆ ಸಂಸ್ಕಾರ ಪ್ರಕಟ ಆಯ್ತು ಅಂದ ಕೂಡಲೇನ ಅದರಿಂದ ಸ್ಮೃತಿ ಆಕೈತಿ. ಯಾಕಂದ್ರೆ ಸ್ಮೃತಿ ಅಂತ ಎದಕ್ಕೆ ಅನ್ಬೇಕು ಅಂತ ಕೇಳಿದ್ರೆ, ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ ಅಂತ ಲಕ್ಷಣ ಐತಿ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಈ ಸ್ಮೃತಿ ಆಗಬೇಕಾದ್ರೆ ಆ ಸಂಸ್ಕಾರದಿಂದ ಸ್ಮೃತಿ ಹುಡ್ತದ. ಈಗ ನಮಗ ಈ ಜಾಗೃತದಲ್ಲಿ ನಾರಾಯಿತೋ ತನಕ ಸುಖವಾಗಿ ಮಲಗಿದ್ದೆ, ಏನನ್ನು ಅರಿಲಿಲ್ಲ ಅಂತ ಹೇಳುವ ಸ್ಮೃತಿ. ಈ ಸ್ಮೃತಿ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಹಿನ್ನೆಲೆ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದ ಸ್ಮೃತಿ ಆಗೋದಿಲ್ಲ. ಸಂಸ್ಕಾರ ಇರಬೇಕಾದ್ರೆ ಅನುಭವ ಆಗಿರ್ಬೇಕು. ಅಲ್ಲಿ ಅನುಭವ ಆಗಿರ್ಬೇಕು, ಅಲ್ಲಿ ಜ್ಞಾನ ಆಗಿರ್ಬೇಕ. ಮತ್ತೆ ನಿನ್ನೆ ಒಂದು ನುಡಿ ಹೇಳಿದ್ದ ಜ್ಞಾನ ಆಗೈತಂತನ ಅದರ ಸಂಸ್ಕಾರ ಇತ್ತು, ಅದರ ಸಂಸ್ಕಾರ ಇತ್ತಂತನ ಸ್ಮೃತಿ ಆಯ್ತು. ಈಗ ಒಂದು ನುಡಿ ಆಗೈತಿ, ಇನ್ನು ಮುಂದಿನ ಎರಡನೇ ನುಡಿ ಹೇಳ್ರಿ ಅಂತ ಅಂದ. ಹಂಗ ಅಲ್ಲಿ ಸುಸುಪ್ತಿಯಲ್ಲಿ ಅಜ್ಞಾನ ಮತ್ತು ಸ್ವರೂಪ ಸುಖವನ್ನು ಅರ್ಥಾನನ್ನು ಜ್ಞಾನ ಐತಿ. ಅರಿಬೇಕಾದ್ರೆ ಜ್ಞಾನ ಇದ್ದಾಗ ಅರಿಬೇಕಲ್ಲ, ತಿಳಿಬೇಕಲ್ಲ ಅದನ್ನ. ಮತ್ತು ಜಡ ಇದ್ರೆ ಅದನ್ನ ಹೆಂಗೆ ತಿಳಿತಿದ್ದ ಅಂತ. ಆತ್ಮ ಸುಸುಪ್ತಿಯಲ್ಲಿ ನೈಯಾಯಿಕರು ಜಡ ಅಂತ ಹೇಳ್ತಾರೆ. ಒಂದು ವೇಳೆ ಸುಸುಪ್ತಿಯಲ್ಲಿ ಆತ್ಮ ಜಡವಾಗಿದ್ರೆ ಮತ್ತೆ ಇದನ್ನ ಹೆಂಗೆ ತಿಳಿತಿದ್ದ? ತಿಳಿದಾನಂದ್ರೆ ನಾವು ಜಡ ಹೆಂಗ್ ಅಂತೀರಿ? ಆದ್ದರಿಂದ ನಾವು ಜಡ ಅಂತ ಹೇಳಕ್ಕ ಬರೋದಿಲ್ಲ. ಜಡ ಅಂದ್ರೆ ಮತ್ತೆ ಜಗದಾಂಧ್ಯ ಪ್ರಸಂಗ ಬಂದ್ಬಿಡ್ತೈತಿ. ಆದ್ದರಿಂದ ಆ ನೈಯಾಯಿಕರು ಆತ್ಮನಿಗೆ ಜಡ ಅಂತ ಹೇಳಿದ್ದು ಸರಿಯಲ್ಲ. ಅದಕ್ಕಾಗಿ ಇಲ್ಲಿ ಏನಂದ್ರು, ಒಂದು ವೇಳೆ ನಾವು ಪರಮಾತ್ಮನಿಕ್ಕಿಂತ ಬ್ಯಾರೆ ಅಂತ ತಿಳಿದ್ರೆ, ಪರಮಾತ್ಮ ಚೇತನ ಸ್ವರೂಪದನು ಅವನಕ್ಕಿಂತ ಬ್ಯಾರೆ ಅಂದ್ರೆ ಜಡ ಆಗ್ಬೇಕಾಕತಿ. ಜಡ ಆತಂದ್ರೆ ಘಟಾದಿಗಳು ಹೆಂಗ ಕಲ್ಲ ಕಟ್ಟಿಗೆ ಜಡ ಅದಾವು, ಹಂಗ ಆತ್ಮ ಸ್ವರೂಪ ಜಡ ಅಂತ ಅನ್ಬೇಕಾಕತಿ. ಇದು ನಮ್ಮ ಅನುಭವಕ್ಕೆ ಇರೋದಾಕತಿ ಇಲ್ಲೋ? ಆದ್ದರಿಂದ ಬರೋದು ಚೈತನ್ಯ ರೂಪನಾದ. ಆದ್ದರಿಂದ ನೈಯಾಯಿಕರು ಜಡ ಅಂತ ಹೇಳಿದ್ದು ಬರೋಬ್ಬರಿ ಅಲ್ಲ. ಯಾಕ ಅಲ್ಲಿ ಕೂಡ ಅರು ಐತಿ.
ಚೈತನ್ಯ ರೂಪನಾದ ತನ್ನನ್ನು ಜಡವಾಗಿ ತಿಳಿಯುವುದು ಅನುಭವಕ್ಕೆ ವಿರೋಧ ಆಕೈತಿ. ಹೌದಿಲ್ಲೋ? ಯಾಕಂದ್ರೆ ನಮ್ಮ ಅನುಭವ ಐತಲ್ಲ, ಸ್ವಂತ ನಮ್ಮ ಅನುಭವ ಐತಿ. ನಾನು ತಿಳಿಯುತ್ತೇನೆ, ನಾ ಅರು ಸ್ವರೂಪದೇನಿ, ನನಗಷ್ಟು ಜ್ಞಾನ ಐತಿ ಅನ್ನೋದು ಪ್ರತಿಯೊಬ್ಬರು ಐತಿದ ಅನುಭವ. ಆದ್ದರಿಂದ ಈ ರೀತಿ ಮತ್ತು ಪರಮಾತ್ಮನಿಗಿಂತ ನಾ ಬ್ಯಾರೆ ಅಂತ ಹೇಳಿದರೆ ಪರಮಾತ್ಮ ಚೇತನ ಸ್ವರೂಪದನು, ನಾ ಜಡ ಆಗ್ಬೇಕಾಕತಿ. ಬ್ಯಾರೆ ಅದೇನಂದ್ರ ಅದಕ್ಕೆ ಮತ್ತು ನಾ ಬ್ಯಾರೆ ಇಲ್ಲ. ಯಾಕಂದ್ರೆ ನಾನು ಚೇತನ ಸ್ವರೂಪನೇ ಅದೇನಿ, ಜ್ಞಾನ ಸ್ವರೂಪನ ಅದೇನಿ. ಅದಕ್ಕೆ ಮತ್ತು ಚೈತನ್ಯ ಸ್ವರೂಪನು ತಾನು ಅಂದ್ರೆ ನಾನು ಅದೇನೆ. ತನಗೆ ಬೇರೆ ಪರಮಾತ್ಮನೆಂದು ಹೇಳಿದರೆ ಇನ್ನು ಹಿಂಗ ಗಾಡಿ ಇಟೋತನ ಪರಮಾತ್ಮನಿಗೆ ನಾನು ಬ್ಯಾರೆ ಅಂದ್ರ ಮತ್ತು ನಾ ಏನಾಗ್ಬಿಡ್ತೀನಿ? ಜಡ ಅಂತ ಹೇಳಲ್ಪಡ್ತೀನಿ. ಆದ್ರೆ ನಮ್ಮ ಅನುಭವದಿಂದ ನೋಡಿದರೆ ನಾ ಜಡ ಅನ್ನೋದು ಸಿದ್ಧ ಆಗುವುದಿಲ್ಲ, ಸಂಭವಿಸಂಗಿಲ್ಲ. ಅಂದಮೇಲೆ ನಾ ಪರಮಾತ್ಮನಕ್ಕಿಂತ ಬೇರೆ ಇಲ್ಲ. ಬೇಡ ಒಂದು ವೇಳೆ ಪರಮಾತ್ಮನಕ್ಕಿಂತ ನಾ ಬೇರೆ ಅಂತ ಹೇಳೋದು ಬಿಟ್ಟು ನನಗಿಂತ ಬೇರೆ ಪರಮಾತ್ಮ ಅದ ಅಂತ ಹಿಂಗೆ ಹೇಳಿದ್ರು ಅಣ್ಣತಮ್ಮರು ಇರ್ತಾರಲ್ಲ, ಏನಪ್ಪ ನೀವು ಇಬ್ರು ಬೇರೆ ಆಗಿರತ್ತಲ್ಲ ಅಂತ ಒಬ್ಬನ ಕೇಳಿಕೊಡ್ಲೇನ, ಅವೇನಂತ ನಾ ಬೇರೆ ಆಗಿಲ್ಲಪ್ಪ, ಅವನ ಬೇರೆ ಆಗ್ಯಾನ, ಅವನ ಮೇಲೆ ಹಾಕಿಬಿಡ್ತಾನ. ಹೌದಲ್ಲ? ಹಂಗೆ ಆ ರೀತಿ ಪರಮಾತ್ಮನಿಗಿಂತ ನಾ ಬೇರೆ ಅಂತಂದ್ರೆ ಅದನ್ನ ಬಿಟ್ಟು ಈಗೇನು ನನಗಿಂತ ಪರಮಾತ್ಮ ಬೇರೆ ಅಂತಂದ್ರೆ ಚೈತನ್ಯ ರೂಪನು ತಾನು. ಈಗ ನಾನು ಚೈತನ್ಯ ಸ್ವರೂಪದೇನೆ ಅನ್ನೋದು ಆಗಲೇ ನಿರ್ಣಯ ಆಗೈತಿ. ಹೌದಲ್ಲ? ಹೆಂಗ ನೀ ಚೈತನ್ಯ ಸ್ವರೂಪದಿ ನಿರ್ಣಯ ಆಗೈತೆ ಅಂದ್ರೆ ಯಾರಿಗೂ ಗೊತ್ತು, ನೀವು ಹೇಳ್ತೀರಂತೇಳಿ ಮತ್ತೆ ಹ್ಞೂ ಅಂತೀವಿ ಅಂತೇಳಿ. ಹೌದನ್? ಅಂದ್ರೆ ಅಲ್ಲಪ್ಪ, ನೀ ಚೈತನ್ಯ ಸ್ವರೂಪ ಜ್ಞಾನ ಸ್ವರೂಪ ಅನ್ನೋದು ಅಲ್ಲ ಪ್ರತಿಯೊಬ್ಬರ ಅನುಭವ. ಈಗ ನೀ ಚಂತನ ಏನೇನು ಮಾಡಿದ ಕೆಲಸ, ಚಂತನ ಏನೇನು ಮಾಡಿದ ಕೆಲಸ ಅಂತ ಕೇಳಿದ್ರೆ ಅಂದ್ರೆ ನಾ ಅಲ್ಲಿ ಹೋಗಿದ್ನಿ, ಹೊಲಕ್ಕೆ ಹೋಗಿದ್ನಿ, ಮನೆಗೆ ಹೋಗಿದ್ನಿ, ಅಂಗಡಿಗೆ ಹೋಗಿದ್ನಿ, ಇದೆಲ್ಲ ಹೇಳ್ತಾನೆ ಚಂತನ ಮಾಡಿದ್ನಿ. ಹೌದಿಲ್ಲ? ಸಂಪೂರ್ಣ ಜಾಗೃತದ ಜ್ಞಾನ ಎಲ್ಲ ಹೇಳ್ತಾನೆ. ಮತ್ತು ಕನಸಾದ್ರು ಬಿದ್ದಿತ್ತು, ಹಿಂಗೆ ಭಾಳ ಕನಸು ಬಿದ್ದಿತ್ತು, ಕನಸು ಬಿದ್ದಿತ್ತು, ನನ್ನ ಕನಸಿನಾಗ ನಾಯಿ ಕಡಿಲಕ್ಕೆ ಬಂದಿತ್ತು ಹೌದಲ್ಲ? ಮತ್ತು ಇದು ಕನಸು ಏನೇನು ಬಿದ್ದಿತ್ತು ಪೂರಾ ಹೇಳ್ತಾನೆ. ಅಂದ್ರೆ ಜಾಗೃತ ಪ್ರಪಂಚವನ್ನೆಲ್ಲ ಅರ್ತಾನೆ, ಕನಸಿನಾಗ ಆಗುವ ಆ ಕನಸಿನ ಸ್ವಪ್ನ ಪ್ರಪಂಚವನ್ನು ಕೂಡ ಪೂರ್ಣ ಅರ್ತಾನೆ, ತಿಳಿತಾನೆ, ಜ್ಞಾನ ಐತಿ. ಆಗಲೇ ಹೇಳೇನು, ಸುಸುಪ್ತಿಯಲ್ಲಿ ಆದದ್ದನ್ನು ಕೂಡ ಅರಿತಾನ. ಅದಕ್ಕೆ ನಿಂತ್ಕೊಂಡು ಮೂರು ಅವಸ್ಥೆಗಳು ತೋರುವ ಅಖಿಳವನು ಬೇರಿಟ್ಟರಿವುದಾಗಿ ಮೀರಬಾರದ ಚಿತ್ತೆ. ಚಿತ್ತೆ ಚಿತ್ತೆ ಅಂದ್ರೆ ಚೈತನ್ಯ ಸ್ವರೂಪವೇ, ಜ್ಞಾನ ಸ್ವರೂಪವೇ ನಿನ್ನ ನಿಜ ಐತಿ ಅಂತ ಹೇಳ್ಯಾರ. ಮತ್ತು ಅಂದ ಮೇಲೆ ಆದ್ರಿಂದ ನಾ ಚೈತನ್ಯ ಸ್ವರೂಪದೇನೆ. ಅದಕ್ಕೆ ನಾನು ಚೈತನ್ಯ ಸ್ವರೂಪದೇನೆ. ಈಗೇನು ಹೇಳಕತ್ತೀನ? ನನಗೀತ ಪರಮಾತ್ಮ ಬ್ಯಾರೆ ಅಂದ್ರೆ ಆಗಲೇನು ಹೇಳೇನಿ? ಮತ್ತು ಇವ್ ನೆನಪಿಡ್ಬೇಕು, ಹಿಂದೆ ದಾರದ ಗಂಟು, ಅದು ಕೌದಿ ಹೊಲೆಯಾಗೆ ದಾರದ ಗಂಟು ಹಾಕಿದ್ದಿಲ್ಲ ಅಂದ್ರೆ ಅದು ಸೂಜಿ ಪೋಣಿಸಿ ಹಿಂಗೆ ಜಗ್ಗಿದ್ರ ದಾರ ಪೂರ ಕಡೆಕಾಗಿ ಬರ್ತೈತೆ ಅಲ್ಲಿಂದ, ಹಿಂದೆ ಗಂಟು ಇಲ್ಲಂದ್ರೆ. ಹೌದಲ್ಲ? ಏನು ಹೌದು, ಅರ್ಬಿ ಹೊಲ್ದದ್ದು ಗೊತ್ತೈತಿಲ್ಲ ನಿಮಗೆ ಹಾಗೆ ಈಗ ನಾವು ಹೇಳಾಕ ಏನು ಉಪಕ್ರಮ ಮಾಡಿ ಹೇಳೋದು ಶುರು ಏನು ಮಾಡಿವ ಅದನ್ನು ಗಂಟು ನೆನಪು ಹಿಡಿಬೇಕು. ಅದಕ್ಕಾಗಿ ಆಗಲೇ ಏನು ಹೇಳಿದೀವಿ? ಪರಮಾತ್ಮನಕ್ಕಿಂತ ಆತ್ಮ ಬ್ಯಾರೆ ಅಂದ್ರೆ ಆತ್ಮ ಜಡ ಆಗ್ತಾನು,
ನಮ್ಮ ಅನುಭವಕ್ಕರ ವಿರೋಧ ಬರ್ತದೆ. ನಾ ಹಂಗೆ ಜಡ ಇಲ್ಲ ಅನ್ನೋದು ಸರ್ವ ಅನುಭವ ಐತಿ. ಇಲ್ಲಾಂದ್ರೆ ಹೆಂಗೆ ಹೇಳವನು? ಆತ್ಮನಿಕ್ಕಿಂತ ನನಕ್ಕಿಂತಲೂ ಪರಮಾತ್ಮ ಬ್ಯಾರೆ ಅದಾನಂತ ಈಗ ಹಿಂಗೆ ಹೇಳೋದು. ಈಗ ಹೀಗಂದ್ರೆ ನಡೀತೈತಿ ಏನು ಅಂದ್ರೆ, ತನಗೆ ಬೇರೆಯಾದ ಪರಮಾತ್ಮ ಅಂತ ಹೇಳಿದರೆ ಆ ಪರಮಾತ್ಮನಾದರೂ ಕೂಡ ನಾ ಚೇತನದೇನು ಇಟ್ಟು ತನ ಗಚ್ಚಿನ ಮಾಡೇವಿ, ಹೌದಲ್ಲ? ನಾ ಚೈತನ್ಯ ಸ್ವರೂಪ ಜ್ಞಾನ ಸ್ವರೂಪನ ಅದೇನೆ. ಮತ್ ನನಕ್ಕಿಂತ ಪರಮಾತ್ಮ ಬ್ಯಾರೆ ಅಂದ್ರೆ ಮತ್ ಅವ ಘಟದಂತೆಂಬುದು ಅನುಮಾನ. ಮತ್ತ ಆ ಘಟದಂತೆ ಅವ ಜಡ ಆಗಿ ನಿಂದಿರ್ತಾನು, ಹೌದಲ್ಲ? ಹಾ, ಏನ್ ಪರಮಾತ್ಮ ಜಡ ಆಗ್ಬೇಕಾಯ್ತು? ಜಡ ಅದಾನು. ಒಂದ್ ವೇಳೆ ಹೌದು ಜಡ ಅದಾನು. ಯಾರು? ಪರಮಾತ್ಮ. ಅಂದ್ರೆ ಅವನಿಗೆ ಸರ್ವಜ್ಞತ್ವ ಹೆಂಗ್ ಸಂಭವಿಸ್ತೈತಿ? ಜಡ ಇದ್ರೆ ಅವನಿಗೆ ಸರ್ವಜ್ಞತ್ವ ಸಂಭವಿಸೋದಿಲ್ಲ. ಅಲ್ಲ, ಅವ ಜಡ ಅಂದ್ರೆ ಹೆಂಗ ಮಾರೇ? ಅವ ಈ ಸೃಷ್ಟಿಯನ್ನು ಹೆಂಗ್ ಮಾಡಬೇಕು ಅನ್ನೋದು ಪೂರ್ಣ ಜ್ಞಾನ ಐತಿ. ಮತ್ತು ಯಾವ್ಯಾವ ಜೀವ ಏನೇನು ಕರ್ಮವನ್ನು ಮಾಡ್ತಾನ ಪ್ರತಿಯೊಂದೆಲ್ಲ ತಿಳಿತಾನವ. ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಸರ್ವಜ್ಞ ಎದಕ್ಕನಬೇಕು ಅಂದ್ರೆ ಸರ್ವಂ ಜಾನಾತಿ, ಎಲ್ಲವನ್ನೂ ತಿಳಿತಾನ. ಆವಾಗ ಅವನು ಸರ್ವಜ್ಞ ಅನ್ಸ್ಕೊಂಡಾನ. ಮತ್ ಎಲ್ಲ ತಿಳಿತಾನೆ. ನೀ ಅಂತೂ ನೀ ಆಟು ತಿಳಿಯಂಗಿಲ್ಲ ಅವನತ್ರ. ಮತ್ ನಿನಕಿಂತ ಅವ ನೀ ಬರೀ ಈ ದೇಹದೊಳಗಿಂದ ಇಟ್ಟ ತಿಳಿದ ನಿನಗಾಕತಿ. ನಿನ್ನೆಲ್ದ ಮಾನ್ಯ ಏನ್ ಊಟ ಮಾಡಿದ್ಯಪ್ಪ ಅಂದ್ರ ಮಾನ್ಯದ ಬಳಿ ನಿನ್ನೆದ ಗೊತ್ತಿರಂಗಿಲ್ಲ, ಹೌದಿಲ್ಲ? ಇದಾಗ ಗೊತ್ತಿಲ್ಲ. ಅವಂಗ ಎಲ್ಲ ಗೊತ್ತು. ಏನ್ ಎಲ್ಲ ಗೊತ್ತು? ನೀ ಹಿಂದಿನ ಜನ್ಮದಾಗ ಏನಿದ್ದಿ, ಅದಕ್ಕಿಂತ ಮೊದಲಿನ ಜನ್ಮದಾಗ ಏನಿದ್ದಿ, ಹಿಂಗ 100 ಜನ್ಮ ತನಕ ಕೇಳಿ ಅದನ್ನೆಲ್ಲ ಹೇಳ್ತಾನೆ. ಏನು ಮುಂದಿಂದು ಈಗ ನೀ ಏನೇನು ಮಾಡ್ಲಾಕತ್ತಿ ಅದನ್ನೆಲ್ಲ ನೀವೊಬ್ಬ ಯಾಕೆ ಇಡೀ ಜಗತ್ತಿನ ಜೀವಿಗಳೆಲ್ಲ ಏನ್ ಮಾಡ್ತಾರ ಅದನ್ನ ಹೇಳ್ತಾರ. ಇನ್ನು ಮುಂದೆ ಏನೇನು ಆಗೋದೈತಿ ನಿಮ್ಮ ಭವಿಷ್ಯ ಅದನ್ನು ಕೂಡ ಹೇಳ್ತಾನೆ. ಮತ್ ಇಂಥ ಜ್ಞಾನ ಉಳ್ಳವ ಅದ. ನಾವು ಸರ್ವಂ ಜಾನಾತಿ ಇತಿ ಸರ್ವಜ್ಞ. ಆದ್ರಿಂದ ನಾವು ಸರ್ವಜ್ಞ ಅಂತಾರೆ. ಅದಕ್ಕೆ ಮತ್ ನನಕ್ಕಿಂತ ಪರಮಾತ್ಮ ಬ್ಯಾರೆ ಅದಾನಂದ್ರ ಅವ ಜಡ ಆಗ್ತಾನು. ಜಡ ಅಂತ ಅವ ಒಪ್ಪಲಾಕ್ ಬರ್ತತೇನು? ಅವ ಸರ್ವಜ್ಞ ಮೂರ್ತಿ, ಎಲ್ಲವನ್ನ ತಿಳಿತಕ್ಕಂಥವದಾನ. ಆದ್ರಿಂದ ಅವಾಗ ಸರ್ವಜ್ಞತ್ವ ಇಲ್ಲ ಅನ್ಬೇಕಾಗ್ತೈತಿ ಜಡ ಆದ್ರೆ. ಮತ್ ಹಂಗಾದ್ರೆ ಮತ್ತೆ ಈ ಸೃಷ್ಟಿ ಮಾಡೋದು ಹೆಂಗ್ ಸಂಭವಿಸೋದು? ಜಡದಿಂದ ಏನಾರ ಇದಾಕತ್ತೇನ? ಏನು ಅದನ್ನ ಹೆಂಗ್ ಮಾಡ್ಬೇಕು ನೋಡ? ಅವನ್ ಸೃಷ್ಟಿ ಹೆಂಗೈತಿ ಬಾಳ ವಿಚಿತ್ರ ಐತ. ಅವನು ಸರ್ವಜ್ಞ. ಅವನು ಏನ್ ಮಾಡ್ಯಾನು ಎಲ್ಲ ವಿಚಾರ ಮಾಡ್ಯಾನ. ಚೇತನ್ ಬಂದತ್ತ ನೀಲ್ದ ಗಿಡದ ಹಣ್ಣು ನೋಡ್ದತ್ತ. ಈ ಕಡೆ ತಳಗ ಬಳ್ಳಿ ಒಂದು ನೋಡ್ದತ್ತ. ಕುಂಬಳಕಾಯಿ ಇಂತಿಂತ ಕುಂಬಳಕಾಯಿ ಆಗ್ಯಾವ. ನೀಲ ಹಣ್ಣು ಇತಿತ ಮಾಡ್ಯಾನ. ಅವು ರುಚಿ ತಿನ್ನೋವು. ಏನು ಮಳ್ಳದಾನ ಪರಮಾತ್ಮ. ಅಲ್ಲ, ಇಷ್ಟು ಸಣ್ಣ ದಾರದಂತ ಬಳ್ಳಿ ಇಂಥ ಕಾಯಿ. ಅದಕ್ಕೆ ಬಳ್ಳಿ ನೋಡಿದ್ರ ಒಂದು ಸುತ್ತಳಿ ಚರಿ ಆಗೈತಿ. ಸುತ್ತಳಿ ಚರಿಯಷ್ಟು ಬಳ್ಳಿಗೆ ನೆಗುಲಾಡ್ದಂತ ಇಂಥ ದಮ್ಮ ಕುಂಬಳಕಾಯಿ. ಇಂಥ ಗಿಡದ ದೊಡ್ಡ ಬಡ್ಡೆ ಐತಿ. ಇಷ್ಟು ದೊಡ್ಡ ಗಿಡ ಐತಿ. ಕಿಟಿಟ್ ಹಣ್ಣ ತಲಿ ಐತಿ ಇಲ್ಲ, ಅವ್ಗೇನು ಬುದ್ಧಿನೇ ಇಲ್ಲಿ ಕಾಣಿಸುತ್ತೆ. ದೊಡ್ಡ ಗಿಡಕ್ಕೆ ದೊಡ್ಡ ಹಣ್ಣು ಇರ್ಬೇಕಪ್ಪ. ಸಣ್ಣ ಬಳ್ಳಿಗೆ ಸಣ್ಣ ಕಾಯಿ ಇರ್ಬೇಕು. ಇದನ್ನು ಬಿಟ್ಟು ಹಿಂಗ ಮಾಡ್ಯಾನ, ಅವಾಗೇನು ಬುದ್ಧಿ ಇಲ್ಲಿ ಕಾಣ್ತೈತಿ ಅಂಥೇಳಿ ಅವ ಹಂಗಾತ ಮಲ್ಕೊಂಡು ಮ್ಯಾಲೆ ನೋಡಿ ಅಂದತ್ತು. ಆವಾಗ ಮಲ್ಕೊಂಡಾಗನ ಆ ಮ್ಯಾಲಿಂದ ಒಂದು ನೀಲ್ದ ಹಣ್ಣ ಮ್ಯಾಲೆ ಥಪ್ಪತ್ ಬಿತ್ತತ್ತಿಲ್ಲಿ. ಥಪ್ಪತ್ ಬಿದ್ದ ಹೇಯಪ್ಪ ಅಂತ ಎದ್ದತ್ತ.
ಈ ಬಡಿತಲ್ಲೋ ಮರೆ ಎದ್ದು ಅಂತ ಹೇಳ್ಕ ಎದ್ದು ನೋಡ್ದ, ಹಿಂದಿಗಡೆ ಅಂದತ್ತ ಇಲ್ಲ ಬರೋಬ್ಬರಿ ಅಂದತ್ತ. ಅವ್ ಮಾಡಿದ್ದು ಬರೋಬ್ಬರಿ. ಯಾಕಂದ್ರ ಇದು ಇಟ್ಟ ಕಾಯಿ ಬಿದ್ರು ಇದು ಇಟ್ಟು ನನಗೆ ಪೆಟ್ಟಾತು, ಇಂಥ ಕುಂಬ ಬಿದ್ದಿತ್ತಂದ್ರ ಗತಿ. ಅದಕ್ಕೆ ಅವ ಸರ್ವಜ್ಞ ಬಲ್ಲವಪ್ಪ ಬರೋಬ್ಬರಿ ಮಾಡಿ ಅಂದತ್ತ ಅವಾಗ. ಅದಕ್ಕೆ ಒಂದು ವೇಳೆ ಆ ಪರಮಾತ್ಮ ಜಡ ಅಂತ ಹೇಳಿದರೆ ಅವನಿಗೆ ಸರ್ವಜ್ಞತ್ವ ಇಲ್ಲ ಆಕೈತಿ. ಸರ್ವಜ್ಞತ್ವನೇ ಇಲ್ಲ ಅಂದ್ರೆ ಸೃಷ್ಟಿ ನಿರ್ಮಾಣ ಮಾಡೋದು ಅಸಂಭವ ಆಕೈತಿ. ಆದ್ರಿಂದ ಪರಮಾತ್ಮನಿಗೆ ತಾ ಬ್ಯಾರೆ ಅಲ್ಲ ಅಂದ್ರೆ ಪರಮಾತ್ಮನಿಗಿಂತ ನಾ ಬೇರೆ ಅಲ್ಲ. ತನಗೆ ಪರಮಾತ್ಮ ಬೇರೆ ಅಲ್ಲ ಎಂಬ ನಿಶ್ಚಯ ಮಾಡು. ಅದಕ್ಕೆ ಎರಡೂ ತರ, ಪರಮಾತ್ಮನಿಗಿಂತ ನಾ ಬೇರೆ ಅಲ್ಲ, ನನಗಿಂತ ಪರಮಾತ್ಮ ಬೇರೆ. ಯಾಕಂದ್ರೆ ನನಗಿಂತ ಪರಮಾತ್ಮನಿಗಿಂತ ನಾ ಬೇರೆ ಆದ್ರೆ ನಾ ಜಡ ಹಾಕ್ತೀನಿ, ಕಲ್ಲ ಕಟ್ಟಿಗೆ ಐತೆ. ಮತ್ತು ನನಗಿಂತ ಪರಮಾತ್ಮ ಬೇರೆ ಅಂದ್ರೆ ಅವ ಜಡ ಹಾಕ್ಕಾನೆ. ಆಗ ಅವಗೂ ಜಡ ಅದನ್ನ ಹೇಳಕ್ ಬರಂಗಿಲ್ಲ, ನನಗೂ ಜಡ ಅಂತ ಹೇಳಕ್ ಬರಂಗಿಲ್ಲ. ಅಂದಮೇಲೆ ನಾವಿಬ್ಬರು ಏನಾದೀವಿ? ಅದಕ್ಕಾಗಿ ನಾವು ಇಬ್ಬರು ಚೇತನ ಅದೇವ ಅಂದಮೇಲೆ ಲಕ್ಷಣ ಸಾಮ್ಯ. ನೀನು ಚೇತನ ಸ್ವರೂಪ, ನಾನು ಚೇತನ, ಇಬ್ರು ಒಂದ ಸಮಾನ ಅದೇವ ಅಂದಮೇಲೆ ನಾವಿಬ್ರು ಒಂದ ಅಂತ. ಹೇಗೆ ಇದೇ ಅರ್ಥಕ್ಕ ಅನುಮಾನ ಪ್ರಮಾಣ ಇಲ್ಲಿ ಹೇಳಿದ್ರು ಅವರು. ಏನು? ತನ್ನನು ಪರದಿಂದ ಅನ್ಯವೆನಲು ತನಗೆ ಅನ್ಯತೆಯಹುದು ಪರತೆಯ ಅದರಿಂ ಜಾಡ್ಯಂ ನಿಜವು ಈ ಘಟದಂತೆ ಎಂಬುದು ಅನುಮಾನಂ ಅಂತ ಹೀಗೆ ಹೇಳಿದರು. ತನಗೆ ಅನ್ಯತೆಯಹುದು ಅಲ್ಲೇನು ಹೇಳ್ಯಾರ? ತನಗೆ ಅನ್ಯತೆಯಹುದು ಅನ್ನೋದೇ ಇಲ್ಲಿ ಪ್ರಸಿದ್ಧ. ಯಾಕಂದ್ರೆ ಅನುಮಾನ ಪ್ರಮಾಣದಿಂದ ಇವುಗಳನ್ನು, ಯುಕ್ತಿ ಅಂದ್ರೆ ಅನುಮಾನ ಪ್ರಮಾಣ ಹಚ್ಚಿ ಪ್ರಮಾಣದಿಂದ ಸಿದ್ಧ ಮಾಡ್ಬೇಕಲ್ಲ. ಯಾಕಂದ್ರೆ ಇದಕ್ಕ ವಿಚಾರ ಮಾಡೋದು ಅಂದಾರ, ಹೌದಲ್ಲ? ಇದು ಈಗ ಹಿಂಗ್ ಮಾಡೋದಕ್ಕೆ ಏನಂತಾರೋ ವಿಚಾರ ಮಾಡೋದಂತಾರ. ವಿಚಾರ ಅಂತ ಎದಕ್ಕಂತಾರೋ? ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ ಅಂತಾರೆ. ವಿಚಾರ ಎದಕ್ಕೆ ಅನ್ಬೇಕಂದ್ರೆ ಪ್ರಮಾಣೇನ ತತ್ವ ಪರೀಕ್ಷಾ ವಿಚಾರ. ಪ್ರಮಾಣಗಳಿಂದ ತತ್ವ ಪರೀಕ್ಷೆ ಮಾಡ್ಬೇಕು. ಬರೀ ನಮ್ಮ ಮನಸ್ಸಿಲೆ ನಮ್ಮ ಮನಸ್ಸು ಬಂದಂಗ ನಾವು ಮಾಡ್ಕೊಂಡ್ರೆ ನಡೆಯಂಗಿಲ್ಲ ಅದ. ಅದಕ್ಕೆ ಶ್ರುತಿ ಮೊದಲಾದ ಈ ಅನುಮಾನ 6 ಪ್ರಮಾಣಗಳದಾವ. ಈ 6 ಪ್ರಮಾಣಗಳಿಂದ ನಾವು ಅದನ್ನು ವಿಚಾರ ಮಾಡಬೇಕು. ಆದ್ದರಿಂದ ಈಗ ಅನುಮಾನ ಪ್ರಮಾಣದಿಂದ ಇಲ್ಲಿ ವಿಚಾರ ಮಾಡ್ಲಾಕತ್ಯಾರ ಅವರು. ಅನುಮಾನ ಪ್ರಮಾಣದಲ್ಲಿ 3 ವಾಕ್ಯಗಳು ಬರ್ತಾವ. ಪ್ರತ್ಯಕ್ಷ, ಪ್ರತಿಜ್ಞಾ, ಹೇತು, ಉದಾಹರಣ ಅಂತ 3 ವಾಕ್ಯಗಳು. 3 ವಾಕ್ಯಗಳಿಂದ ಆಗ್ತೈತೆ ಅದು. ಅದು ಮತ್ತೆ ನೈಯಾಯಿಕ ರೀತಿಯಿಂದ 5 ಅಂಗಗಳು ಅಂತ ಹೇಳ್ತಾರೆ. ಅದ ಇರಲಿ ಅಂತೂ 3 ವಾಕ್ಯ ವೇದಾಂತದಲ್ಲಿ 3 ವಾಕ್ಯಗಳಿಂದ ಹೇಳ್ಕೊಂಬಂದಾರ. ಅದಕ್ಕೆ ತನಗೆ ಅನ್ಯತೆಯಹುದು ಅಂಥೇಳಿ ಇಲ್ಲೇನು ಹೇಳ್ಕೊಂಡು ಬಂದಾರಲ್ಲ, ಅದು ಪ್ರತಿಜ್ಞಾ ವಾಕ್ಯ ಐತಿ. ಪರತೆಯದರಿಂದ ಅಂತ, ಪರತೆಯದರಿಂದ ಅನ್ನೋದೇ ಇಲ್ಲಿ ಹೇತು ಐತಿ. ಮುಂದ ಜಾಡ್ಯಂ ಅಂತ ಹೇಳ್ಕೊಂಬಂದಾರಲ್ಲ, ಜಾಡ್ಯಂ ನಿಜವು ಈ ಘಟದಂತೆ, ಇದು ಉದಾಹರಣೆ ವಾಕ್ಯ. ಅದು ದೃಷ್ಟಾಂತ, ಉದಾಹರಣೆ ಒಂದೇ. ಈ ರೀತಿ 3 ಅವಯವಗಳಿಂದ ಕೂಡಿದ್ದು ಇದು ಅನುಮಾನ ಪ್ರಮಾಣ ಆಗೈತಿ ಅಂತ ಹೇಳಲ್ಪಡ್ತಾರೆ. ಹೀಗೆ ಈ ವಿಧವಾಗಿ ತಿಳಿಯುವುದೇ ಇದಕ್ಕೆ ಮನನ ಅಂತೂ ಹೇಳ್ತಾರೆ. ಅಂದ್ರೆ ಹೀಗೆ ಅನುಮಾನ ಪ್ರಮಾಣದಿಂದ ಇಲ್ಲಿ
ಏನು ಮಾಡಿದ್ರು ಅಂತಂದ್ರೆ ಆ ಪರಮಾತ್ಮನಕ್ಕಿಂತ ನಾ ಬೇರೆ ಅಂದ್ರೆ ಏನಾಕತಿ, ಮತ್ತು ನನಕ್ಕಿಂತ ಆ ಪರಮಾತ್ಮ ಬೇರೆ ಅಂದ್ರೆ ಹಿಂಗೆ ಜಡತ್ತು ಬಂದು ಬಿಡ್ತೈತಿ ಅಂತ ಇಲ್ಲಿ ಒಂದು ರೀತಿಯಿಂದ ಇಲ್ಲಿ ಅದರ ವಿಚಾರ ಮಾಡಿದ್ರು. ಹೌದಿಲ್ಲ? ಇನ್ನೊಂದು ರೀತಿಯಿಂದಲೂ ವಿಚಾರ ಮಾಡಕ್ ಬರ್ತೈತಿ ಅದಕ್ಕೆ. ಏನು? ಇನ್ನೊಂದು ರೀತಿಯಿಂದಲೂ ವಿಚಾರ ಮಾಡ್ಲಾಕ್ ಬರ್ತೈತಿ. ಏನಂತ ವಿಚಾರ ಮಾಡ್ಲಾಕ್ ಬರ್ತೈತಿ? ಯಾಕಂದ್ರೆ ಯುಕ್ತಿಗಳಿಂದ ಇಲ್ಲಿ ಮನನ ಅಂದ್ರೆ ಏನು, ಅದನ್ನು ಯುಕ್ತಿಗಳಿಂದ ಚಿಂತನೆ ಮಾಡೋದಕ್ಕೆ ಮನನ. ಈಗ ಸದ್ಯ ನಡೆದದ್ದ ಮನನ. ಅದು ಹೇಗ? ಇನ್ನೊಂದು ರೀತಿಯಿಂದ ಅಂದ್ರೆ ಪರಮಾತ್ಮನಿಗಿಂತ ಆತ್ಮ ಭಿನ್ನ ಅದಾನು ಅಂತ ತಿಳಿದರೆ, ಪರಮಾತ್ಮನಿಗಿಂತ ಆತ್ಮನು ಭಿನ್ನ ಅಂದ್ರೆ ಬ್ಯಾರೆ ಅದಾನ ಅಂತ ತಿಳಿದರೆ ಆ ಆತ್ಮ ಏನಾಗ್ತಾನಂದ್ರೆ ದೇಶದಿಂದ ಅಂತುಳ್ಳವನಾಗುತ್ತಾನೆ. ಏನಕ್ಕನ? ದೇಶದಿಂದ ಅಂತುಳ್ಳವಕನಂದ್ರ ಇಲ್ಲಿ ಈ ದೇಶದಾಗ ಅದಾನ, ಈ ಜಾಗದಾಗ. ದೇಶ ಅಂದ್ರೆ ಜಾಗದಾಗ, ದೇಶ ಮತ್ತ ಆ ಕಡೆ ಅಮೆರಿಕ ಲಂಡನ್ ತಿಂಗ್ ಹೋಗ್ಬೇಡ. ದೇಶ ಅಂದ್ರೆ ಜಾಗ. ಈ ಜಾಗದಾಗ ಅದಾನು, ಆ ಜಾಗದಾಗ ಇಲ್ಲ ಅಂದಮೇಲೆ ಹಿಂಗೆ ಹೇಳಿಸ್ಕೊಳ್ಳೋದಕ್ಕನ ದೇಶದಿಂದ ಅಂತ. ಈ ದೇಹ ಐತಿಲ್ಲ, ಈ ದೇಹ ಇಲ್ಲೈತಿ, ಅಲ್ಲಿ ಐತೇನು? ಇಲ್ಲ. ಅಂದ್ರೆ ಈ ದೇಹಕ್ಕೆ ದೇಶದಿಂದ ಅಂತ ಉಳಿದೈತಿ. ಹಿಂಗ ಆತ್ಮನಿಗೆ ಒಂದು ವೇಳೆ ಇಲ್ಲಿ ಅದಾನು ಅಲ್ಲಿಲ್ಲ ಅಂತ ಹೇಳಿದ್ರೆ ಏನಾಗ್ತಾನವ? ದೇಶದಿಂದ ಅಂತುಳ್ಳವನಾಗ್ತಾನ. ದೇಶದಿಂದ ಅಂತುಳ್ಳವನಾದ ಅಂತಂದ ಮೇಲೆ ಅದಕ್ಕೆ ಇನ್ನೊಂದು ನಿಯಮ. ಯಾವ್ದು ದೇಶದಿಂದ ಅಂತ ಉಳಿದಿರ್ತೈತಿ? ಅದ ಕಾಲದಿಂದ ಅಂತ ಉಳಿದಿರ್ತೈತಿ. ಈ ದೇಹ ದೇಶದಿಂದ ಅಂತ ಉಳಿದೈತಿಲ್ಲ, ಮತ್ತೆ ಈ ದೇಹ ಕಾಲದಿಂದ ಅಂತ ಉಳಿದೈತಿ. ಕಾಲ ಅಂದ್ರ ಸಮಯ. ಇನ್ನೊಂದು 10-20 ವರ್ಷದಾಗ ಇರಂಗಿಲ್ಲ. ಹೌದಿ? 10-20 ವರ್ಷದಾಗ ಈ ದೇಹ ಇರ್ತೈತೇನ? 10-20 ಏನ ಅಟ್ಟು ಇರುದಿಲ್ಲ. ಅದಕ್ಕಿಂತ ಮೊದಲು ಗೆಟ್ ಔಟ್ ಮಾಡೋದೈತಿ. ಅದಕ್ಕಾಗಿ ಈ ದೇಹ ಇರಂಗಿಲ್ಲ ಅಂತ ಹೇಳಿ ಅಂದ್ರೆ ಕಾಲದಿಂದ ಅಂತ ಉಳೋದಾಕತಿಲ್ಲ. ಯಾಕಂದ್ರೆ ದೇಶದಿಂದ ಅಂತ ಉಳಿದೈತಿ ಅಂದ್ರೆ ಕಾಲದಿಂದ ಅಂತ ಉಳಿದೈತಿ ಈ ದೇಹ. ಅದರಂತೆ ಆತ್ಮನಿಗೆ ಆ ಪರಮಾತ್ಮನಿಗಿಂತ ಭಿನ್ನ ಅಂದ್ರೆ ದೇಶದಿಂದ ಅಂತ. ಯಾಕ? ಪರಮಾತ್ಮ ಪರಿಪೂರ್ಣ ಅದನಿಲ್ಲೋ, ಪರಿಪೂರ್ಣ ವಸ್ತು. ಮತ್ತಿದು ಅಂದ್ರೆ ಎಲ್ಲ ದೇಶದಲ್ಲಿ ಅದಾನು ಅಂದಮೇಲೆ ಆತ್ಮ ಅವನಕ್ಕಿಂತ ಬೇರೆ ಅಂದ್ರೆ ಅವನು ಬಿಟ್ಟು ಬೇರೆ ದೇಶದಲ್ಲಿ ಇರ್ಬೇಕಾದ. ಅಂದ್ರೆ ದೇಶದಿಂದ ಅಂತುಳ್ಳವಾದ. ದೇಶದಿಂದ ಅಂತುಳ್ಳವಾದ್ಮೇಲೆ ಕಾಲದಿಂದ ಅಂತುಳ್ಳವನು ಇರ್ತಾನ ಅಂತ ನೇಮ ಐತಿ. ಮತ್ತು ಈ ರೀತಿ ದೇಶ ಕಾಲದಿಂದ ಅಂತ ಉಳ್ಳದ್ದು ಯಾವ್ದು ದೇಶದಿಂದ ಅಂತ ಉಳಿದಿರ್ತೈತಿ, ಯಾವ್ದು ಕಾಲದಿಂದ ಅಂತ ಉಳಿದಿರ್ತೈತಿ, ಅದೇನಿರ್ತೈತಿ? ಅನಿತ್ಯ ಇರ್ತದೆ. ಈ ದೇಹ ದೇಶದಿಂದ ಅಂತ ಉಳಿದೈತಿ ಅಂದ್ರೆ ಈ ಜಾಗದಾಗ ಐತಿ, ಆ ಜಾಗದಾಗಿಲ್ಲ. ಕಾಲದಿಂದ ಅಂತ ಉಳಿದೈತಿ, ಈಗ ಐತಿ, ಇನ್ನು ಮುಂದಿರಂಗಿಲ್ಲ. ಹೌದಿಲ್ಲ? ಹಂಗ ಆತ್ಮ ಇಲ್ಲದಾನ, ಅಲ್ಲಿಲ್ಲ, ಈಗದಾನ, ಮುಂದಿರಂಗಿಲ್ಲ. ಹಿಂಗಾದ್ರೆ ಏನನ್ಬೇಕು? ಈ ದೇಹ ಹೆಂಗ ಅನಿತ್ಯ ಐತಿಲ್ಲೋ ಹಂಗ ಆತ್ಮನು ಕೂಡ ಅನಿತ್ಯದಾನು ಅನ್ನಬೇಕಾಗ್ತೈತಿ. ಈ ಮಾತನ್ನು ಒಪ್ಪಿದ್ರೆ, ಆತ್ಮ ಅನಿತ್ಯದಾನು ಅಂತ ಒಪ್ಪಿದ್ರೆ ಏನಕ್ಕದು ಗೊತ್ತಾ? ಕೃತಪ್ರಣಾಶ ಅಕೃತಭ್ಯಾಗಮ ದೋಷಗಳು ಬರುತ್ತವೆ. ಕೃತಪ್ರಣಾಶ ಅಕೃತಭ್ಯಾಗಮ ದೋಷ ಬರ್ತಾವ. ಕೃತಪ್ರಣಾಶ ಅಂದ್ರೆ ಈಗ ನಾವೇನು ಪುಣ್ಯ ಮಾಡೇವಿ, ಬೆಳಪಾಪ ಮಾಡೇವಿ, ಅವು ಮಾಡಿದ್ದೆಲ್ಲ ದಾನ ಧರ್ಮ ಪರೋಪಕಾರ ಇಂಥವೆಲ್ಲ ಮಾಡಿದ್ದು ಕೃತಪ್ರಣಾಶ ಎಲ್ಲ ನಾಶ ಆಗಿ ಹೋಗತಿ. ಯಾಕಂದ್ರೆ ಇವನೇ ಇರಂಗಿಲ್ಲಲ್ಲ, ಅನಿತ್ಯ ಆಗಿಬಿಟ್ಟಾನ ಆತ್ಮ. ಅನಿತ್ಯ ಅಂದ್ರೆ ಸಾಕು ಹೋಗ್ತಾನು, ನಾಶ ಆಗಿ ಹೋಗ್ತಾನು. ಆದ್ಮೇಲೆ ಮುಂದೆ ಅದನ್ನು ಉಣಾವೇ ಅವು. ಮತ್ತು ಆ ಮಾಡಿದ್ದೆಲ್ಲ ಹೋಗ್ಬಿಡ್ತು. ಕೃತಪ್ರಣಾಶ ದೋಷ ಬರ್ತೈತಿ ಆತ್ಮನಿಗೆ ಅನಿತ್ಯ ಅಂತ ಒಪ್ಪಿದ್ರಿ. ಮತ್ತೇನಾಕತಿ? ಅಕೃತಭ್ಯಾಗಮ ದೋಷನೂ ಬರ್ತೈತಿ. ಯಾಕಂದ್ರೆ ಈಗ ಒಂದು ಹುಟ್ಟಿದ ಮಗು ಅವರಪ್ಪ ಗಳಿಸಿದ ಕೋಟ್ಯಾವಧಿ ಆಸ್ತಿಗೆ ಮಾಲಕ ಹಾಕಾನವ.
ಮತ್ತು ಅವೇನು ಈ ಜನ್ಮದಾಗ ಏನು ಮಾಡೇ ಇಲ್ಲ, ಗಳಿಸೇ ಇಲ್ಲ, ಏನು ಮಾಡಿಲ್ಲ, ದುಡ್ದಿಲ್ಲ, ದುಪ್ಪಡಿಲ್ಲ. ಸುಮ್ಮ ಬಂದು ಕೋಟ್ಯಾವಧಿ ಪ್ರಾಪರ್ಟಿಗೆ ಮಾಲಕಾಗಿ ಕುಂದಿರ್ತಾನಂದ್ರೆ ಒಕ್ಕುರ್ತ ಮಾಡ್ಲಾರ್ದ ಉಣ್ತಾನ ಅನ್ಬೇಕಾಕತೆ. ಅದು ಸರಿ ಏನ? ಹಿಂಗೆ ಎರಡು ದೋಷ ಬರ್ತಾವ. ಯಾವಾಗ ಈ ಆತ್ಮ ನಾನು ಪರಮಾತ್ಮನಿಗಿಂತ ಬ್ಯಾರೆ ಅಂದ್ರ ದೇಶದಿಂದ ಅಂತ ಉಳವನಾಗ್ತಾನ, ದೇಶದಿಂದ ಅಂತ ಉಳಿದ ಕಾಲದಿಂದ ಅಂತ ಉಳಿದಿರ್ತದ, ದೇಶ ಕಾಲಗಳಿಂದ ಅಂತ ಉಳಿದು ಅನಿತ್ಯ ಇರ್ತದ. ಆಮೇಲೆ ಆತ್ಮ ಅನಿತ್ಯ ಅಕ್ಕಾನ. ಅನಿತ್ಯ ಅಕ್ಕಾನ ಅಂದ್ರ ಕೃತ ಪ್ರಣಾಶ ಕೃತಭ್ಯಾಗಮ ದೋಷಗಳು ಬರುತ್ತವೆ. ಆದ್ದರಿಂದ ಆತ್ಮನಿಗೆ ಅನಿತ್ಯ ಅಂತ ಒಪ್ಪಲಾಕ್ ಬರಂಗಿಲ್ಲ. ಮತ್ತ ಅನಿತ್ಯ ಆಗಬಾರ್ದಂದ್ರ ಮತ್ತವ ದೇಶದಿಂದ ಅಂತಿಲ್ಲ, ಕಾಲದಿಂದ ಅಂತನೂ ಇಲ್ಲ ಅಂತನ್ಬೇಕು. ಹಂಗ ಪರಮಾತ್ಮ ಅದನು. ಮತ್ತು ಇವನು ಪರಮಾತ್ಮನಿಗಿಂತ ಬ್ಯಾರೆ ಇಲ್ಲ ಅಂತ ಅನ್ನಬೇಕಿನ. ಅದಿಲ್ಲ ದೋಷ ಬರ್ತೈತಿಲ್ಲ ಬ್ಯಾರೆ ಅಂದ್ರೆ. ಆದ್ದರಿಂದ ಬ್ಯಾಡ. ಈಗ ಅವ್ರು ಹೇಳ್ದಾನ ಇರುತ್ತಾನೆ ಏನು ಹೇಳಿವಿ, ಪರಮಾತ್ಮನಿಗಿಂತ ಅದು ತಲೆಯಾಗ ಹಿಡಿಬೇಕು, ದಾರದ ಗಂಟು ಹಿಡಿಬೇಕಂತ. ಪರಮಾತ್ಮನಿಗಿಂತ ನಾನು ಬ್ಯಾರೆ ಅಂದ್ರೆ ಆತ್ಮ ಬ್ಯಾರೆ ಅಂದ್ರೆ ಏನಾಕೈತೆ ಅದನ್ನ ಹೇಳೇನ. ಈಗೇನು ಹೇಳ್ತೀನಿ, ನನಕ್ಕಿಂತ ಪರಮಾತ್ಮ ಬ್ಯಾರೆ ಅಂದ್ರೆ ನಡೆಯಂಗಿಲ್ಲ ಏನು ಅನ್ನೋದನ್ನ ಹೇಳ್ತೇನೆ. ಇಡುತನ ಪರಮಾತ್ಮನಿಗಿಂತ ನಾ ಬ್ಯಾರೆ ಅನ್ನೋದಾಗಿ. ಈಗ ನನಕ್ಕಿಂತ ಪರಮಾತ್ಮ ಬ್ಯಾರೆ ಅಂದ ಮೇಲೆ ನನಕ್ಕಿಂತ ಅಂದ್ರೆ ಆತ್ಮನಿಗಿಂತ ಪರಮಾತ್ಮ ಬ್ಯಾರೆ ಅಂದ ಮೇಲೆ ಏನಾಗತ್ತೆ, ಆತ್ಮ ಭಿನ್ನಕ್ಕೂ ಅನಾತ್ಮ ಕೈಯೇ ಅಂತ ಲಕ್ಷಣ ಐತಿ. ಆತ್ಮನಿಗಿಂತ ಭಿನ್ನ ಯಾವ್ದು ಇರ್ತೈತಿ, ಅದು ಅನಾತ್ಮ ಇರ್ತೈತಿ. ಅಂದ ಮೇಲೆ ಆ ಪರಮಾತ್ಮ ಏನದ, ಅನಾತ್ಮ ಅದ. ಆತ್ಮನಿಗಿಂತ ಭಿನ್ನವಾಗ್ಯಾನಂದ್ರ ಅನಾತ್ಮ ಅಕ್ಕಾನ. ಯಾವ್ದು ಅನಾತ್ಮ ಇರ್ತೈತಿ, ಘಟಾದಿಗಳು. ಅದಕ್ಕೆ ಇಲ್ಲ ಅಂದ್ರಲ್ಲ ಅವರು ಏನಂತ, ನಿಜವೀ ಘಟದಂತೆ ಅನುಮಾನ ಜಾಡ್ಯಂ. ಹಂಗ ಜಡ ಆಗಿಬಿಡ್ತೈತಿ. ಏನು, ಆತ್ಮನಿಗಿಂತ ಪರಮಾತ್ಮ ಭಿನ್ನ ಅಂದ್ರ ಅನಾತ್ಮ ಅಕ್ಕಾನು. ಯಾವ್ದು ಅನಾತ್ಮ ಇರ್ತೈತಿ, ಅದು ಘಟದಂತೆ ಜಡ ಇರ್ತೈತಿ. ಘಟ ಅನಾತ್ಮ ಐತಿಲ್ಲೋ, ಆದ್ರಿಂದ ಆ ರೀತಿ ಜಡ ಇರ್ತೈತಿ. ಅದು ಅಂದಮೇಲೆ ಪರಮಾತ್ಮ ಏನದ, ಜಡ ಅದ. ಜಡ ಆದ್ರ ಈ ಮಾತು ಶ್ರುತಿ ಒಪ್ಪೋದಿಲ್ಲ. ಈ ಮಾತು ಶ್ರುತಿ ವೇದ ಒಪ್ಪೋದಿಲ್ಲ. ಯಾಕಂದ್ರೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿದ. ಆ ಪರಮಾತ್ಮ ಹೆಂಗದನು, ಸತ್ಯ ಸ್ವರೂಪನಾಗಿ, ಜ್ಞಾನ ಸ್ವರೂಪನಾಗಿ, ಅನಂತ ಸ್ವರೂಪವಾಗಿ ಬ್ರಹ್ಮವಿದೆ ಅಂತ ತೈತ್ರಿಯ ಉಪನಿಷತ್ ಹೇಳಿ. ಆದ್ದರಿಂದ ಶ್ರುತಿಗೆ ವಿರೋಧ ಹೋಗೋದು ಸರಿಯಲ್ಲ. ಮತ್ತು ಶ್ರುತಿಯನ್ನು ಬಿಟ್ಟು ನಾವು ಇನ್ನೊಂದನ್ನು ತಿಳ್ಕೊಳ್ಳೋದು ಸರಿ. ಯಾಕೆ ಶ್ರುತಿ ವಿರಹಿತ ಮತವನ್ನು ಉಳಿಯುವುದೇ ಚಂದಮಮ ಅಂತ ಹೇಳಿಕೆ ನಿದ್ಗುಂಡ್ರು ಹೇಳ್ಯಾರ. ಶ್ರುತಿಯೇ ಪ್ರಮಾಣ ವಕೀಲರಿಗೆ ಅಂತನೂ ನಿದ್ಗುಂಡ್ರು ಹೇಳ್ಯಾರ. ಶ್ರುತಿಯೇ ಪ್ರಮಾಣ ವಕೀಲರಿಗೆ ಅಂದಮೇಲೆ ಆ ಶ್ರುತಿ ಹೆಂಗೆ ಹೇಳೈತಿ, ಪರಮಾತ್ಮ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳೈತಿ. ಅಂದಮೇಲೆ ಅವ ಸತ್ಯ ಸ್ವರೂಪದಾನ, ಜ್ಞಾನ ಸ್ವರೂಪದಾನ, ಮತ್ತು ಅನಂತ ಸ್ವರೂಪದಾನ. ಅಂದಮೇಲೆ ಅವಂಗ ಜಡ ಅದಾನು, ಅನಿತ್ಯದನು ಅಂತ ಹೇಳೋದು ಸರಿ ಆಗುದಿಲ್ಲ. ಆದ್ದರಿಂದ ಮತ್ತೇನು ಅನ್ಬೇಕಾಯ್ತು, ಅವನು ಚೇತನ. ಯಾಕಂದ್ರೆ ನನಗೀತ ಪರಮಾತ್ಮ ಬೇರೆ ಇಲ್ಲ. ಬೇರೆ ಅದಾನಂದ್ರೆ ಇವೆಲ್ಲ ಜಡತ್ವ ಆದಿಗಳು ಬಂದ್ಬಿಡ್ತಿದ್ವು. ಆದ್ದರಿಂದ ಇಲ್ಲಿ ಆ ಪರಮಾತ್ಮನೇ ನಾನು ಅಂತ ಈ ರೀತಿ ನಾವು ಯುಕ್ತಿಯಿಂದ ಅದರ ಚಿಂತನೆ ಮಾಡೋದೇನ ಇತ್ತಲ್ಲ, ಇಟತನ ಮಾಡ್ಲಕತ್ತಿದ್ವಿ. ಇದಕ್ಕ ಮನನ ಅನ್ನುತ್ತಾರೆ ಅಂತ ಹೇಳಲ್ಪಡ್ತಾ ಇದೆ.
ಇನ್ನೂ ರಗಡದಾವು. ಇವು ಒಂದಕ್ಕೆ ಮುಗಿತೈತೆ. ಮತ್ತು ಯುಕ್ತಿಗಳದಾವು. ಜೀವೋ ಬ್ರಹ್ಮ ಭಿನ್ನ ಸಚ್ಚಿದಾನಂದತ್ವಾತ್ ಈಶ್ವರ ಚೇತನವತ್. ಇದನ್ನು ಅನುಮಾನ, ಇದನ್ನು ಅನುಮಾನ ರೂಪ ಯುಕ್ತಿನ. ಜೀವೋ ಬ್ರಹ್ಮ ಭಿನ್ನ ಸಚ್ಚಿದಾನಂದತ್ವಾತ್ ಈಶ್ವರ ಚೇತನವತ್ ಅಂತೇಳಿ 3 ವಾಕ್ಯಗಳಿಂದ ಆಗ್ತದೆ. ಜೀವೋ ಬ್ರಹ್ಮ ಭಿನ್ನ, ಜೀವನು ಬ್ರಹ್ಮಕ್ಕೆ ಅಭಿನ್ನನಾಗಿದ್ದಾನೆ. ಎದ್ರ ಮೇಲಿಂದ ಹೇಳ್ತೀರಿ ಅಂತಂದ್ರೆ ಸಚ್ಚಿದಾನಂದತ್ವ, ಸಚ್ಚಿದಾನಂದ ಸ್ವರೂಪದಾನ. ಆ ಪರಮಾತ್ಮನು ಸಚ್ಚಿದಾನಂದ, ನಾನು ಸಚ್ಚಿದಾನಂದ. ಆದ್ರಿಂದ ಜೀವನು ಪರಮಾತ್ಮನಿಗೆ ಅಭಿನ್ನದಾನು ಅನ್ನೋದು ಸಿದ್ಧ. ಅದು ಹೆಂಗ? ಉದಾಹರಣೆ ಏನು? ಈಶ್ವರ ಚೇತನವತ್. ಈಶ್ವರ ಹೆಂಗ ಚೇತನ ಅದಾನ? ಸಚ್ಚಿದಾನಂದ ಸ್ವರೂಪದಾನ. ಆದ್ರಿಂದ ಅವ ಬ್ರಹ್ಮ ಸ್ವರೂಪ. ಅದರಂತೆ ಮತ್ತೆ ನಾನು ಸಚ್ಚಿದಾನಂದ ಸ್ವರೂಪದೇನಿ, ಆದ್ರಿಂದ ನಾ ಪರಮಾತ್ಮ ಸ್ವರೂಪ ಅಥವಾ ಬ್ರಹ್ಮ ಸ್ವರೂಪದೇನೆ ಅಂತ. ಈ ರೀತಿ ಇದು ಅಭೇದ ಸಾಧಕ ಯುಕ್ತಿ. ಇದು ಭೇದ ಬಾಧಕ ಯುಕ್ತಿಗಳು ಕೂಡ ಅದಾವ. ಯಾಕ ಮನನ ತೆಗೆದುಕೊಂತಾರಂದ್ರೆ ಜೀವ ಬ್ರಹ್ಮರ ಭೇದ ಬಾಧಕ ಅಭೇದ ಸಾಧಕ ಯುಕ್ತಿ ಚಿಂತನಕನ ಮನನ ಅಂದಾರು. ಹಿಂಗೆ ಕೆಲವು ಭೇದ ಬಾಧಕ ಯುಕ್ತಿಗಳು, ಕೆಲವು ಅಭೇದ ಸಾಧಕ ಯುಕ್ತಿಗಳು. ಇವುಗಳಿಂದ ಚಿಂತನೆ ಮಾಡುವುದೈತಿ, ಮಥನ ಮಾಡುವುದೈತಿ. ಅದಕ್ಕನ ಜೀವ ಬ್ರಹ್ಮರ ಭೇದವು ಮಿಥ್ಯಾ ಇರುವುದು. ಇದು ಪ್ರಸಿದ್ಧ ವಾಕ್ಯ. ಜೀವ ಬ್ರಹ್ಮರ ಭೇದವು, ಈಗ ಭೇದ ಬಾಧಕ ಯುಕ್ತಿ ಹೇಳಾಕತ್ತೀವಿ. ಜೀವ ಬ್ರಹ್ಮರ ಭೇದವು ಮಿಥ್ಯಾ ಇರುವುದು. ಅದರ ಮೇಲಿಂದ ಔಪಾಧಿಕವಾದ್ದರಿಂದ ಜೀವ ಬ್ರಹ್ಮರ ಭೇದ ಇದು ಮಿಥ್ಯಾ ಅಂತ ಹೇಳಿದ್ರೆ. ಯಾಕೆ ಮಿಥ್ಯಾ ಅಂತ ಕೇಳಿದ್ರೆ ಔಪಾಧಿಕವಾಗಿರುವುದರಿಂದ. ಉಪಾಧಿಕೃತದಾವ, ಹೌದು, ಔಪಾಧಿಕವಾದ್ದರಿಂದ. ಅದಕ್ಕೆ ಉದಾಹರಣೆ ಏನು? ಘಟಾಕಾಶ ಮಠಾಕಾಶದ ಭೇದದಂತೆ. ಘಟಾಕಾಶ ಮಠಾಕಾಶ ಅಂತ ಇವು ನಾವು ಬೇರೆ ಬೇರೆ ಭೇದ ಮಾಡಿ ಹೇಳ್ತೀವಿ. ಯಾಕೆ ಹೇಳ್ತೀವಿ ಅಂದ್ರೆ ದೊಡ್ಡ ಘಟ ಅನ್ನೋದಕ್ಕೆ ಸಣ್ಣ ಗಡಿಗೆ ಉಪಾಧಿ ಆಗೈತಿ, ಮಠಾಕಾಶಕ್ಕೆ ದೊಡ್ಡ ಮಠ ಉಪಾಧಿ ಆಗೈತಿ. ಇವು ಎರಡು ಉಪಾಧಿಯಿಂದ ಕೂಡ್ಕೊಂಡಾವತ್ತ ಭೇದ ಅದ. ಮತ್ತ ಆ ಎರಡು ಉಪಾಧಿ ತೆಗೆದ್ಬಿಟ್ರೆ ಮಹಾಕಾಶ ಒಂದ ಇರ್ತೈತಿ. ಈ ರೀತಿ ಅದಕ್ಕಾಗಿ ಹೀಗೆ ವಿಚಾರ ಮಾಡಿದರೆ ಈ ರೀತಿ ಯುಕ್ತಿಗಳನ್ನ ಇಲ್ಲಿ ಹಚ್ಚಿ ಅದಕ್ಕೆ ಚಿಂತನೆ ಮಾಡುವುದಕ್ಕನ ಮನನ ಅನ್ನುತ್ತಾರೆ. ಹೀಗೆ ತಿಳಿಯುವುದಕ್ಕೆ ಮನನ. ಇದು ನಾನು ಪರಮಾತ್ಮನು ಹೌದೋ ಅಲ್ಲೋ ಅನ್ನುವ ಸಂಶಯವನ್ನ ಕಳೆದು ಇದೇನ್ ಮಾಡ್ತದೆ? ಈ ರೀತಿ ಯುಕ್ತಿ ಚಿಂತನೆ ಮಾಡೋದ್ರಿಂದ ನಾ ಪರಮಾತ್ಮ ಹೌದೋ ಏನು ಅಲ್ಲೋ ಅಂತಕ್ಕಂಥದ್ದೇನು ಸಂಶಯ ಐತಲ್ಲ, ಸಂಶಯ, ಆ ಸಂಶಯವನ್ನ ಕಳೀತೈತಿ. ಕಳೆದ ನಿಶ್ಚಯ ಜ್ಞಾನವನ್ನುಂಟು ಮಾಡುತ್ತದೆ. ಆದ್ದರಿಂದ ಈ ಮನನ ಶ್ರವಣದಿಂದ ಜನ್ಯವಾದ ಜ್ಞಾನವನ್ನು ರಕ್ಷಣೆ ಮಾಡ್ತೈತಿ ಅಂತ ಹೇಳಲ್ಪಟ್ಟೈತಿ. ಈಗ ಮೂರನೇದು ನಿಧಿಧ್ಯಾಸನ. ಮೂರನೇ ನುಡಿಯಲ್ಲಿ, ಒಂದನೇ ನುಡಿಯಲ್ಲಿ ಶ್ರವಣ ಹೇಳ್ಯಾರ, ಇಟೋತನ. ಎರಡನೇ ನುಡಿ ಅದು ಮನನ ಹೇಳಿದ್ರು. ಇನ್ನ ಮೂರನೇ ನುಡಿ ಮೊದಲೊರೆದ ಆ ಶ್ರವಣದಿಂದ ಉರೇ ಮನನವು
ನಿರ್ಧರಿಸಿದ ಶಂಭುಲಿಂಗ ಪದದ ಅಚಲಿತ ಭಾವನೆಯೇ ನಿಧಿಧ್ಯಾಸದ ನಿಜರೂಪವದು. ಪುದಿದ ಅಹಮಾದಿಯೋಳ್ ಆತ್ಮತೆಯನು ಬಹುವಿಧದ ಜಗಕ್ಕೆ ಸದಾ ಸತ್ಯತ್ವವನ್ನು ಒದಗಿಸುತ್ತಿಹುದು ಒದಗಿಸುತ್ತಿಹುದೇ ವಿಪರೀತವನು ಇರಲಿಯದೆ ಬೀಳ್ಕೊಡುತ್ತಿರುವುದು ಅಂತ ಹೇಳಿದರು. ಅಂದ್ರ ಮೊದಲ್ವರೆದ ಆ ಶ್ರವಣದಿಂದ ಪೂರೇ ಮನನವು ಅದರಿಂದ ನಿರ್ಧರಿಸಿದಂಥ ಶಂಭುಲಿಂಗ ಪದದ ಅಚಲಿತ ಭಾವನೆಯೇ ಇದು ನಿಧಿಧ್ಯಾಸನದ ನಿಜರೂಪ ಐತಿ ಅಂತ ಹೇಳಿದರು. ಅಂದ್ರ ಮೊದಲು ಹೇಳಲ್ಪಟ್ಟಂತ ಶ್ರವಣ ಮನನಗಳ ಯಾವ ಅರ್ಥವು ನಿಶ್ಚಯಿಸಿ ಮಾಡ್ಯಾವ ಆ ಸ್ವರೂಪದ ಅರ್ಥದ ಆಕಾರ ವೃತ್ತಿಯನ್ನು ನಾವು ಪುನಃ ಪುನಃ ಮಾಡುತ್ತಿರುವುದೇ ಇದಕ್ಕೆ ನಿಧಿಧ್ಯಾಸನ ಅಂತ ಹೇಳಲ್ಪಡ್ತದೆ. ಅಂದರೆ ಅಸಂಗ ಅಕರ್ತ ಭೋಕ್ತ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವೇ ನಾನು ಇದ್ದೇನೆ ಅಂತ ಬ್ರಹ್ಮಾಕಾರ ವೃತ್ತಿಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ವಿಪರೀತ ಭಾವನಾ ಅನ್ನೋದು ಏನೈತಲ್ಲ ಅದು ನಿವೃತ್ತಿ ಆಕೈತಿ. ಇದರಿಂದ ಪ್ರಯೋಜನ ಏನು? ವಿಪರೀತ ಭಾವನಾ ಅನ್ನೋದು ನಿವೃತ್ತಿ ಆಕೈತಿ. ವಿಪರೀತ ಭಾವನಾ ಅಂದ್ರೆ ಏನು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಏನ್ ಹೇಳ್ತಾರು? ಪುದಿದ ಅಹಮಾದಿಯೋಳು ಆತ್ಮತೆಯನು ಬಹುವಿಧದ ಜಗಕ್ಕೆ ಸದಾ ಸತ್ಯತ್ವವನ್ನು ಒದಗಿಸುತ್ತಿಹುದೇ ವಿಪರೀತವು ಇರಲಿಯದೆ ಬೀಳ್ಕೊಡುತ್ತಿರುವುದು ಅನ್ನೋದು ಅದು ಮುಂದೆ ಏನೋ ಪುದಿದ ಅಹಮಾದಿಯೋಳ ಆತ್ಮತೆಯನ್ನು ಬಹುವಿಧದ ಜಗಕ್ಕೆ ಸದಾ ಸತ್ಯತ್ವವನ್ನು ಒದಗಿಸುತ್ತಿಹುದೇ ವಿಪರೀತವು ಅಂದರು. ಅಂದರೆ ವಿಪರೀತ ಭಾವನೆ ಅಂದ್ರೆ ಹೇಗ ತಂದೆ ಯಾವಾಗಲೂ ಮಗನಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡ ಏನಾದರೂ ಹೇಳೋದು ಕೇಳೋದು ಮಾಡ್ತಾನವ. ಹೌದಿಲ್ಲ? ಮಗನಿಗೆ ಒಳ್ಳೇದಾಗಲಿ ಇವ ಸುಖವಾಗಿ ಇರಲಿ ಅನ್ನೋ ಉದ್ದೇಶ ಇಟ್ಕೊಂಡನ ಇವಾಗ ಬೆದರಿಸೋದಾಗಲಿ ಅಥವಾ ಬೈಯೋದಾಗಲಿ ಏನೋ ಒಂದು ಬುದ್ಧಿ ಮಾತಿಗೆ ಮಾಡ್ತಿರ್ತಾನೆ. ಆದ್ರೆ ಮಗಗೇನಾಕತಿ ಒಮ್ಮೊಮ್ಮೆ ಇವ ನಾನು ತಂದೆ ಅಲ್ಲಿ ಇವು ನಾನು ವೈರಿ ಅದನು. ಯಾಕಂದ್ರೆ ನಾನು ಕೂಡ ಯಾವಾಗಲೂ ಕ್ರಾಸಿಂಗ್ ಇವ ಹಿಂಗೆ ತಿಳಿಲಕತ್ತೈತಿ. ಈಗ ಹಂಗಾಯ್ತಲ್ಲ ಅಲ್ಲಿ ಎಲ್ಲಿ ಕಂಸ ಅತ್ಯಾಚಾರ ಮಾಡ್ಲಾಕತ್ತಿದ ಕೂಡಲೇ ಹಂಗ ಮಾಡಬೇಡ, ಇದು ನಿನ್ ಲೆಕ್ಕಲ್ಲ ಅಂತ ತಂದೆ ಹೇಳಕ್ ಹೋದ. ನನಗೆ ಬುದ್ಧಿ ಹೇಳ್ತಿ ಅಂದ್ರ ಜೇಲ್ದಾಗ ಹೋಗೋದು ಬಿಟ್ಟ. ಹೌದಿಲ್ಲ? ಈ ರೀತಿ ಹೀಗೆ ಅಂದ್ರ ಅವ ತಂದೆ ಯಾಕಂದ್ರೆ ಮುಂದೆ ಇವನ್ನ ರಾಜ ಮಾಡವ. ಹೌದಿಲ್ಲ? ರಾಜನ ರಾಜಗಾದಿ ಮೇಲೆ ಇವನ್ನ ಕೂಡ್ತಾವ. ಅವಂತೂ ಮುದುಕಾಗಿ ಹೋಗಿದ್ ಬಿಡ. ಆದ್ರೆ ಈಗ ರಾಜ್ಯ ಸಿಂಹಾಸನ ಮೇಲೆ ಕುಂತು ನ್ಯಾಯಬದ್ಧವಾಗಿ ಈ ರಾಜ್ಯ ಪರಿಪಾಲನೆ ಮಾಡಲಿ, ಅವರು ಸುಖಿಗಳಾಗಲಿ ಇವನು ಸುಖಿ ಆಗಲಿ ಅನ್ನೋದೇ ಅಲ್ಲಿ ತಂದೆಯ ಆಸೆ. ಅದಕ್ಕೆ ಅವ ಬುದ್ಧಿ ಹೇಳಿದ್ರೆ ಇವಾಗ ಅದು ಏನು ಅನಿಸ್ಬಿಡ್ತು, ಇವ ಶತ್ರು ಭಾವ ಅಂದ್ಬಿಡ್ತಾವ. ಹೌದಿಲ್ಲ? ಹಂಗ ಅಂದ್ರೆ ಅದಕ್ಕೆ ಏನಾಯ್ತು? ವಿಪರೀತ ಆದ. ಹೌದಲ್ಲತ್ತೀಯ? ಇದ ವಿಪರೀತ ಮತ್ತೇನ? ಅದು ಲೆಕ್ಕದಿಂದ ಸರಿ ಐತಿ. ಅದು ತಂದೆ ಮಗನಿಗೆ ಬುದ್ಧಿ ಹೇಳಿ ಸನ್ಮಾರ್ಗಕ್ಕೆ ತರೋದು ಅದು ಲೆಕ್ಕ ಐತಿ, ನೀತಿ ಐತಿ. ಆದ್ರೆ ಅದನ್ನ ಹೇಳಿಕ್ ಹೋದಾಗ
ತಂದೆಯನ್ನು ವಿಪರೀತ ಇವ ಶತ್ರು ಬುದ್ಧಿ ಮಾಡ್ದಂದ್ರೆ ಅದಕ್ಕೆ ವಿಪರೀತ ಭಾವನೆ ಅಂತಾರೆ ದೃಷ್ಟಾಂತದೊಳಗೆ. ಅದು ಅಂದ್ರೆ ಈ ರೀತಿ ತಂದೆಯಲ್ಲಿ ಶತ್ರು ಬುದ್ಧಿ ಮಾಡ್ತಾನಲ್ಲ, ಅದರಂತೆ ತನಗೆ ದೃಶ್ಯಗಳಾದ ಈ ಅಹಂಕಾರ ಮೊದಲಾದ ದೇಹವೇ ಕಡೆಯಾದ ಅನಾತ್ಮಗಳಲ್ಲಿ ಆತ್ಮಬುದ್ಧಿ ಮಾಡೋದು. ಈ ದೇಹ, ಇಂದ್ರಿಯ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವೆಲ್ಲ ಅನಾತ್ಮ ವರ್ಗಗಳು ಏನದಾವಲ್ಲ ಇಲ್ಲಿ, ಇವ ಆತ್ಮ ಅಂತ ಇಲ್ಲಿ ಆತ್ಮಬುದ್ಧಿ ಮಾಡೋದು. ಇವು ಅನಾತ್ಮ ಅದಾವ, ಇವು ತನ್ನಿಂದ ಅರಿಸ್ಕೋತಾವ್. ಹೀಗಿದ್ರು ಕೂಡ ಅಲ್ಲಿ ಅವುಗಳಲ್ಲೇನ ಆತ್ಮಬುದ್ಧಿ ಮಾಡೋದು, ಅನಾತ್ಮದಲ್ಲಿ ಆತ್ಮಬುದ್ಧಿ ಮಾಡೋದು. ಅಂದ್ರೆ ಹಿತವಾದರಲ್ಲಿ ಅಹಿತ ಅಥವಾ ಶತ್ರು ಬುದ್ಧಿ ಏನು ಮಾಡಿದಲ್ಲ, ಹಂಗ ಈ ರೀತಿ ಇಲ್ಲಿ ಇವು ಅನಾತ್ಮ ಅದಾವ. ಅನಾತ್ಮ ಇದ್ದಲ್ಲಿ ಅಂದ್ರೆ ಹೆಂಗ, ಯಾವ ಶತ್ರು ಇರ್ತಾನಲ್ಲ ಅವನ ನನ್ನ ಮಿತ್ರ ತಿಳ್ಕೊಳ್ಳೋದು. ಇದಕ್ಕೇನಂತಿ? ಹೌದಲ್ಲ? ಯಾವ ಇವನು ಹೋದ ಅಲ್ಲಿ ಹಂಗಾಯ್ತಲ್ಲ. ಎಲ್ಲಿ ಅದು ಮಹಾಭಾರತದಾಗ ದುರ್ಯೋಧನ, ಅಲ್ಲಿ ಮಾಮ ಶಕುನಿ ಅವರಲ್ಲಿ ಯಾಕೆದು ಗೊತ್ತದ ನಿಮಗೆ? ಅವ್ರ ತಂಗಿ ಅವನ ಹಾಕೋ ಗಾಂಧಾರಿ ಆಕಿನ್ನ ಇವು ಭೀಷ್ಮ ಹೋಗಿ ಇವು ಧೃತರಾಷ್ಟ್ರದ ಆಕಿನ್ನ ಕನ್ಯಾ ಆಕಿನ್ನ ಲಗ್ನ ಮಾಡ್ಲಾಕ ಕೊಡ್ರಿ ಅಂತ ಕೇಳಿದ್ರು. ಅವ್ರಿಗೆ ದೊಡ್ಡ ಪಂಚಾಯತ್ ಬಂದು ನಿಂತದ. ಅವ ಕುರುಡಗ ನನ್ನ ಮಗಳನ್ನು ಕೊಡ್ರಿ ಅಂತ ಕೇಳಿದ್ರ ರಾಜನ ಮಗಳಕ್ಕಿ ಕುರುಡ ಕೊಡುವಂತೀರಿ ಏನಿದ್ರ ಲೆಕ್ಕ ಅಂತೇಳಿ ಹೊಚ್ಚಿ ಹೋಗತ್ತೇಳಿ ಹಿಂಗಂದ್ರ ದೊಡ್ಡ ರಾಜ ಅವ ನಮ್ಮನ್ನ ಈಗ ಬಗ್ಗ ಬಡ್ದು ಬಿಡ್ತಾನ. ಅವಂಗ ಕೈಕ ಇಲ್ಲ ಅಲ್ಲಕ್ಕೂ ಬರುವಾತು. ಕುಡ್ತೀಯನಂತೀಯ ಮಗಳ ಜೀವನ ಏನು ಹಿಂಗ ಪಂಚಾಯಿತಿ ಬತ್ತ. ಅದಕ್ಕೆ ಅಂಜಿ ಕಡೆಗೆ ಆದರೂ ಅವರು ಅನುಮಾನಿಸ್ಕೊಂಡ ಕೂತ್ರು. ಆವಾಗ ಅಕ್ಕಿನ ಮತ್ತು ಅದು ಹಣಿಬಾರ ಇತ್ತ, ಅಕ್ಕಿನ ಕಣ್ಣು ಕಟ್ಟು ಬಾಂದ್ ಕ್ಯಾತ ನಿಲ್ಲ, ನಾ ಆಗ್ತೇನೆ, ನೀವೇನು ಕಾಳಜಿ ಮಾಡಬೇಡ್ರಿ ಆತ್ ನಿತ್ತಳಕ್ಕಿ. ನೇತ್ರ ಮತ್ತೆ ಯಾರು ಇಲ್ಲ, ನಾ ಆಗ್ತೇನೆ, ನೀವೇನು ಇಲ್ಲ, ನನಗೆ ಇರ್ಲಿ ಅದ, ನಾನು ಈಗ ಕಣ್ಣು ಕಟ್ಕೊಂಡು ಬಿಡ್ತೀನಿ. ಯಾಕಂದ್ರೆ ಅವ ಕೂಡದನಂದ್ರೆ ನಾನು ಏನು ನೋಡಂಗಿಲ್ಲ ಜಗತ್ತ ಕಣ್ಣು ಕಟ್ಕೊಂಡು ಅಕ್ಕಿ ತಾನು ಮರ್ಜಿಲಿ ಮಾಡ್ಕೊಂಡ್ಬಿಟ್ರೆ ಬಿಡು. ಮಾಡ್ಕೊಂಡಾಗ ಇವ ಕೇಳಕ್ ಬಂದಲ್ಲ, ನಮ್ಮ ಅಕ್ಕನ ಜೀವನ ಹಿಂಗೆ ಹಾಳು ಮಾಡ್ಯಾರ ಅಂದಮೇಲೆ ಇವ್ರನ್ನ ಹಾಳು ಮಾಡ್ಲಾರ್ದ ಬಿಡೋದಿಲ್ಲ ಅಂತೇಳಿ ಬಂದು ಅವರಲ್ಲೇ ಸೇರ್ಕೊಂಡು ಕೂತಾವ್. ಹಿಂಗೆ ಮಾಡಿ ದುರ್ಯೋಧನಗ ಬರೀ ಯಾವಾಗಲೂ ಅವನು ಈ ವಾಂಕ್ ಹಾದಿ ಯಾಕೆ ಹಿಡಿಸ್ತಿದ್ದ ಅವನು ದುರ್ಯೋಧನ ಹಂಗಾಗಲ ಕಾರಣ ಏನು? ಅವಂದ ಎಲ್ಲ ಪ್ಲಾನ್. ಹಿಂಗೆ ಮಾಡಿ 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 ದುರ್ಯೋಧನನ ದುರ್ಬುದ್ಧಿ ಮಾಡಿ ಇಟ್ಟ. ಅವನ ಹೆಸರು ದುರ್ಯೋಧನ ಅಲ್ಲ ಸುಯೋಧನವ. ಅವನು ದುರ್ಬುದ್ಧಿ ನೋಡಿ ಅವನು ದುರ್ಯೋಧನ ಅಂತ ಹೇಳಿದ್ರೆ ಆ ರೀತಿ ಅಂದ್ರೆ ನೋಡಿ ಇಲ್ಲಿ ಅವ ದುರ್ಯೋಧನ ಇವನ ನನ್ನ ಹಿತ ಬಯಸೋ ತಿಳ್ಕೊಂಡ. ಆದ್ರೆ ನಾವು ಇವನ ಅಹಿತ ಬಯಸೋ ಸಲುವಾಗಿ ಅವ ಇದ್ದಲ್ಲಿ ಶಕುನಿ. ಹೌದಿಲ್ಲ? ಈ ರೀತಿ ಇಲ್ಲಿ ಈ ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿ ಇದ್ದದ್ದು ಇವು ನಮಗೆ ಹಿತಕಾರಿ ಇಲ್ಲ, ಇವು ಅಹಿತಕಾರಿ ಅದಾವ್. ಆದ್ರ ಇವ ನನಗೆ ಖರೆವಾದ ಇದ ಆತ್ಮ ಇದ ನಾ ಅಂತ ಅಟ್ಟು ನಂಬಿಕೆ ಇಟ್ಕೊಂಡು ಈ ಅನಾತ್ಮಗಳಲ್ಲಿ ಆತ್ಮತ್ವ ಬುದ್ಧಿ ಮಾಡ್ಕೊಂಡು ಇರೋದು. ಮತ್ತೇನು ಎರಡು ಪಾರ್ಟ್ ಐತಿದೆ. ಏನದು ಯಾರಿಗೂ ಗೊತ್ತದ?
ವಿಪರೀತ ಭಾವನಾ ಅಂದ್ರೆ ಏನು ಅದನ್ನ ಹೇಳಕತ್ತೇನೆ ನಾ ಈಗ. ಅದಕ್ಕೆ ಹೇಳಿ ದಾರ ಗಂಟು ಹಾಕಿ ಇರ್ಬೇಕಂತೇಳಿ. ವಿಪರೀತ ಭಾವನಾ ಅಂದ್ರೆ ಎದಕ್ಕಂತಾರು? ಆ ವಿಪರೀತ ಭಾವನಾ ಮನನ ಏನ ಮಾಡ್ತೈತಿ ಅಂದ್ರೆ ಈ ವಿಪರೀತ ಭಾವನೆಯನ್ನು ನಾಶ ಮಾಡ್ತೈತಿ. ಮನನದ ಪ್ರಯೋಜನ ಮನನ ನಿಧಿಧ್ಯಾಸನ ನೋಡಿ, ನಾನು ವಾದಿಬಿಟ್ಟೆ. ನಿಧಿಧ್ಯಾಸನ ಹೇಳಕತ್ತೇವಿ. ನಿಧಿಧ್ಯಾಸನದ ಪ್ರಯೋಜನ ಏನು ಅಂದ್ರೆ ಆ ವಿಪರೀತ ಭಾವನೆಯನ್ನು ನಾಶ ಮಾಡೋದೈತಿ. ಅದಕ್ಕೆ ವಿಪರೀತ ಭಾವನಾ ಅಂದ್ರೆ ಎದಕ್ಕತ್ತಾರು ಅದನ್ನ ಹೇಳೋದು ನಡೆದೈತಿ. ಒಂದನೇ ಪಾರ್ಟ್, 2 ಪಾರ್ಟ್ ಐತೆ ಅಂದೆ. ಒಂದನೇದ ಪಾರ್ಟ್ ಏನೈತಿ ಅಂದ್ರೆ ಈ ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿರ್ತಕ್ಕಂಥ ಅನಾತ್ಮ ವರ್ಗಗಳೇನದಾವಲ್ಲ ಇವೆಲ್ಲ, ಅವುಗಳಲ್ಲಿ ಆತ್ಮಬುದ್ಧಿ ಮಾಡೋದು ಇದೊಂದು ವಿಪರೀತ ತಿಳುವಳಿಕೆ. ಇದು ಒಂದು. ಇನ್ನೊಂದು ಏನು ಅಂತ ಕೇಳಿದ್ರೆ, ಈ ದೃಶ್ಯ ರೂಪ ನಾಮರೂಪಾತ್ಮಕ ಜಗತ್ತೈತಲ್ಲ, ಈ ಜಗತ್ತು ಇದು ವಾಸ್ತವಿಕ ಮಿಥ್ಯ ಐತಿ, ಹೌದಿಲ್ಲ? ಮಿಥ್ಯ ಇದ್ರೂ ಕೂಡ ಇದ ಸತ್ಯ ಐತಿ. ಈ ಜಗತ್ತ ಇದ ಸತ್ಯ ಐತಿ, ಇದ ನನಗ ಸುಖದಾಯಕ ಐತಿ ಅಂತ. ಹಿಂಗ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿಯನ್ನು ಮಾಡೋದು, ಈ ಅನಾತ್ಮ ದೇಹಾದಿಗಳಲ್ಲಿ ಆತ್ಮತ್ವ ಬುದ್ಧಿ ಮಾಡೋದು. ಇವೆರಡು ಉಪರಾಟಿ ದಗದನ ವಿಪರೀತವಾಗಿ ತಿಳ್ಕೊಳ್ಳೋದ್ದ ಇವು. ಅದಕ್ಕನ ವಿಪರೀತ ಭಾವನೆ ಅಂತ ಹೇಳಲ್ಪಡ್ತಾವ. ಈ ವಿಪರೀತ ಭಾವನೆಯನ್ನು ಆ ನಿಧಿಧ್ಯಾಸನ ಅಂತಕ್ಕಂಥದ್ದು ಏನ್ ಮಾಡ್ತದೆ? ನಾಶ ಮಾಡುತ್ತದೆ. ಹಂಗಾರ ನಿಧಿಧ್ಯಾಸನ ಅಂದ್ರೆ ಅದಕ್ಕಂತಾರು ಅಂತ ಕೇಳಿದ್ರೆ, ಆತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಸಾಧಾರಣ ಇದು ಹಂಗ ಹೋಗ್ತೈತಿ ನೋಡಿ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿಯ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ, ನಮ್ಮ ಮನಸ್ಸಿನಲ್ಲಿ ಸುಮ್ಮ ಕೂತರೂ ಕೂಡ ಅನಾತ್ಮಾಕಾರ ವೃತ್ತಿಗಳು ಬರ್ತಿರ್ತಾವ. ಅವ ಅಂತ ಯಾವಂದರ ನೆನಪು ಬರ್ತಿತ್ತಂದ್ರೆ ಅದು ಅಂತೇಳಿ ಯಾವ್ದಾರ ವಸ್ತುವಿಂದ ನೆನಪು ಬರ್ತಿತ್ತಂದ್ರೆ, ಹಿಂಗ ಯಾವುದೇ ಒಂದು ಆದದ್ದು ಹೋದದ್ದು ಏನಾರ ಒಂದು ತನ್ನ ಪಟಕ್ಕನ ನೆನಪು ಬರ್ತಿತ್ತು ಅಂದ್ರೆ ಅದಕ್ಕೆ ಅನಾತ್ಮಾಕಾರ ವೃತ್ತಿ ಅಂತಾರ. ಯಾಕಂದ್ರೆ ಮನಸ್ಸು ಸುಮ್ಮ ಕುಂದ್ರಂಗೇ ಇಲ್ಲ, ಅದಕ್ಕೆ ಸುಮ್ಮ ಕುಂಡ್ರಲಕ್ ಬರಂಗೇ ಇಲ್ಲ. ಅದಿಲ್ಲ, ಏನಾರ ಒಂದು ನೆನಪು ಮಾಡತೈತೆ. ಇವು ಅನಾತ್ಮಾಕಾರ ವೃತ್ತಿ. ಈ ಜಗತ್ತಿನ ಯಾವುದೇ ಒಂದು ವಸ್ತುವಿನ ಬಗ್ಗೆ ಏನಾರ ವಿಚಾರ ಮಾಡಿದ್ರೆ ಬಂತಂದ್ರೆ ಕೂಡ ಅದು ಅನಾತ್ಮಕಾರ ಅಲ್ಲ. ಈ ರೀತಿ ಅನಾತ್ಮಾಕಾರ ವೃತ್ತಿಗಳು ಬರ್ತಿರ್ತಾವ. ಅವು ಸಹಜ ಬರ್ತಿರ್ತಾವ, ಅವಕ್ಕೇನು ಪ್ರಯತ್ನ ಮಾಡೋ ಜರೂರತೆ ಇಲ್ಲ. ಅವು ಬರ್ತಿರ್ತಾವು. ಅವುಗಳನ್ನ ನಿಧಿಧ್ಯಾಸನ ಅಂದ್ರೆ ಏನಂದ್ರ ಅವುಗಳನ್ನ ತಿರಸ್ಕಾರ ಪೂರ್ವಕಂ. ತಿರಸ್ಕಾರ ಅಂದ್ರೆ ಅವು ಬಂದ ಕೂಡಲೇ ಹ್ಯಾಂಗ ಹೊಡಿಬೇಕದನ್ನ, ಅವಕರ್ನ ತೆಗೆದು ಇದ್ಯಾಕೆ ಬತ್ತ ನಡಿ ಅಂತ ಹೇಳ್ಕೆ ಅದನ್ನ ಬರಗುಡಬಾರ್ದು. ಆತ್ಮಾಕಾರ ವೃತ್ತಿಯನ್ನೇ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅನಾತ್ಮಾಕಾರ ವೃತ್ತಿಯನ್ನು ತೆಗೆದು ನಿರೋಧ ಮಾಡಿ ಆತ್ಮಾಕಾರ ವೃತ್ತಿಯನ್ನ ಅಲ್ಲಿ ಉಂಟು ಮಾಡಬೇಕು. ಅದನ್ನು ಹ್ಯಾಂಗಿರಬೇಕು ಅಂದ್ರ ಪ್ರವಾಹ ಪ್ರವರ್ಧನಂ, ಧಾರಾಕಾರವಾಗಿ ಹರಿಬೇಕದು.
ಧಾರಾಕಾರವಾಗಿ ಹರಿಬೇಕಂದ್ರೆ ಹೆಂಗ ಅಂದ್ರೆ ಈಗ ಕೈಯಾಗ ಹಿಂಗ ನೀರ್ ತಗೋತೀವಲ್ಲ ಹಿಂಗ್ ಮಾಡಿ ಹಿಂಗ್ ಕೈಯಾಗ ನೀರ್ ತಗೊಂಡು ಹಿಂಗ್ ಕೈಯಾಗ ಹಿಡಿಬೇಕಾದ್ರೆ ನಾವು ಹಿಂಗ್ ಹಿಡಿತೀವನ ಹಿಂಗ ಇಲ್ಲ ಹಿಂಗ್ ಒತ್ತೆ ಕೈ ಹಿಡಿತೀವಿ. ಒತ್ತೆ ಕೈ ಯಾಕೆ ಹಿಡಿತೀವಿ ಅಂದ್ರೆ ಪೂರ ಪ್ಯಾಕ್ ಆಗಿ ನೀರು ಸೋರಬಾರ್ದು. ಆದರೂ ಅಲ್ಲಿ ಒಂದು ಟಪ್ 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 ಹನಿ ಬೀಳ್ತಾ ಹೌದಲ್ಲ, ಒಂದ್ ಜರ ಕೈ ಸಡ್ಬಿಟ್ಟೆ ಅಂದ್ರೆ ಟಪ್ 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 ಬೀಳಕತ್ತ. ಇನ್ನೊಟ್ಟು ಕೈಲಿ ಬಿಟ್ಟೆ ಅಂದ್ರೆ ಟಪ್ 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 ಅನ್ಕೋತ ಭಾಳ ಹಿಡಿತೈತಿ ಪೂರ ಹಿಂಗೆ ಭಾಳ. ಎಣ್ಣೆ ಹೆಂಗ ಇದು ಎಳಿತಾರಲ್ಲ ಎಣ್ಣೆ ಹಂಗ ದಾರದ ಗತೆ ಹಿಂಗ ಆ ವೃತ್ತಿ ಧಾರಾಕಾರವಾಗಿ ಹರಿಬೇಕು. ನಡು ಡಿಸ್ಟನ್ಸ್ ಇರಬಾರ್ದು, ಗ್ಯಾಪ್ ಇರಬಾರ್ದು. ಹೀಗ ಆ ವೃತ್ತಿಯ ಪ್ರವಾಹ ಹಿಂಗ ಧಾರಾಕಾರವಾಗಿ ಹರಿತಾ ಇದ್ರೆ ಅದಕ್ಕ ನಿಧಿಧ್ಯಾಸನ ಅನ್ನುತ್ತಾರೆ. ನಡು ಜರ ಹಿಂಗ್ ಕಟ್ ಹಾಕಿತ್ತು ಅಂದ್ರೆ ಅಲ್ಲಿ ವಿಕ್ಷೇಪ ಆಕೈತಿ ಮತ್ತ. ಹೀಗ ಹಂಗ ಆಗಗೊಡ್ಲಾರ್ದೆ ಹಿಂಗ ಧಾರಾಕಾರವಾಗಿ ವೃತ್ತಿ ನಿಂತು ಬಿಡ್ಬೇಕು. ಅದಕ್ಕೆ ನಿಧಿಧ್ಯಾಸನ ಅಂತಾರೆ ಹಿಂಗ್ ಮಾಡೋದು. ಅಹಂಕಾರಾದಿ ಅನಾತ್ಮಾಕಾರ ವೃತ್ತಿ ವಿವೇಕದಿಂದ ಅವುಗಳನ್ನು ನಿರಾಕರಿಸಬೇಕು, ತೆಗೆದುಗಿಬೇಕು. ಆಮೇಲೆ ಮೇಲಿಂದ ಮೇಲೆ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ನಾನಿದ್ದೇನೆ, ಸ್ವಯಂ ಪ್ರಕಾಶ ಸ್ವರೂಪವೇ ನಾನಿದ್ದೇನೆ ಅಂತ ಈ ರೀತಿ ಆತ್ಮಾಕಾರ ವೃತ್ತಿ ಮಾಡಬೇಕು. ಆತ್ಮನ ಸ್ವರೂಪ ಲಕ್ಷಣಗಳದವಲ್ಲ ಇವುಗಳನ್ನು ನೆನಪು ಮಾಡಿಕೊಂಡು ನಾನು ಸತ್ ಚಿತ್ತ ಆನಂದ ಸ್ವರೂಪನಿದ್ದೇನೆ, ನಾನು ಸ್ವಯಂ ಪ್ರಕಾಶ ಸ್ವರೂಪನಿದ್ದೇನೆ, ನಾನು ಪರಿಪೂರ್ಣನಿದ್ದೇನೆ ಅಂತ ಹಿಂಗ ವೃತ್ತಿ ತದಾಕಾರ ಮಾಡಬೇಕು. ತದಾಕಾರ ಮಾಡಿ ಅದೇ ಆಕಾರದಲ್ಲೇನ ಕೂತು ಬಿಡ್ಬೇಕು. ಹೆಂಗೆ ಮಾಡೋದಕ್ಕ ನಿಧಿಧ್ಯಾಸನ ಅಂತಾರೆ. ಈ ರೀತಿ ನಿಧಿಧ್ಯಾಸನ ನಾವು ಮಾಡ್ಕೋತ 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 ಹೋದಿವಿ ಅಂತಂದ್ರ ಆವಾಗ ಆ ವಿಪರೀತ ಭಾವನಾ ಅನ್ನೋದೇನೈತಿಲ್ಲ ನಾಶ ಆಗಿ ಹೋಗ್ಬಿಡ್ತದೆ. ಇದೇನು ವಿಪರೀತ ಭಾವನಾ ಅಂದ್ರ ಈ ದೇಹಾದಿಗಳೇ ನಾನು, ಈ ಜಗತ್ತು ಸತ್ಯ ಐತಿ ಅನ್ನೋ ಇವೆರಡು ಹೋಗ್ತಾವ. ಇದ ವಿಪರೀತ ಭಾವನೆ ಐತಿ, ಅದು ಹೋಗಿ ಬಿಡ್ತಾ ಐತಿ. ಆದ್ದರಿಂದ ಆ ಬ್ರಹ್ಮಾಕಾರ ವೃತ್ತಿಯ ಪ್ರವಾಹ ಈ ರೀತಿ ಹರಿಸ್ತಾ ಒಂದು ವೇಳೆ ಹಂಗ ಮುಂದುವರೆದು ಬಿಟ್ರೆ ಅದು ಮುಂದೆ ಈ ನಿಧಿಧ್ಯಾಸನ ಆದ ನಂತರ ಏನಲ್ಲಿ ಆತ್ಮಾಕಾರ ವೃತ್ತಿ ಮಾಡಿ ಮಾಡಿ ಅದೇ ನಾನು ಅಂತ ಆತ್ಮಜ್ಞಾನ ಆಕ್ಕೈತಿ. ಅಲ್ಲದೆ ನಿಧಿಧ್ಯಾಸನದ ಪರಿಪಕ್ವ ಸ್ಥಿತಿಗೇನ ಸಮಾಧಿ ಅನ್ನುತ್ತಾರೆ. ಸವಿಕಲ್ಪಕ ಸಮಾಧಿ, ಸವಿಕಲ್ಪ ಸಮಾಧಿಯೇ ಮತ್ತು ಪರಿಪಕ್ವ ಸ್ಥಿತಿಯೇ ನಿರ್ವಿಕಲ್ಪ ಸಮಾಧಿ. ಹಿಂಗ ಅಂದ್ರೆ ಸಮಾಧಿ ಹಚ್ಚಬೇಕಾದ್ರೆ ಮತ್ತೊಂದು ಏನೂ ಬೇಕಾಗಿಲ್ಲ. ಇಲ್ಲಿ ಹಠಯೋಗವು ಇವು ಯಾವೂ ಏನೂ ಬೇಕಾಗಿಲ್ಲ. ಈಗೇನು ನಾವು ಶ್ರವಣ ಮಾಡೇವಿ ಆತ್ಮನ ಬಗ್ಗೆ, ಮನನ ಮಾಡಿ ನಿಧಿಧ್ಯಾಸನ ಮಾಡುವಾಗ ಏನು ಆತ್ಮಾಕಾರ ವೃತ್ತಿ ಅನಾತ್ಮಾಕಾರ ವೃತ್ತಿ ಬರಗೊಳ್ಳಾರ್ದಂಗ ಆತ್ಮಾಕಾರ ವೃತ್ತಿಯನ್ನ ಪ್ರವಾಹ ಹರಿಸ್ತಾ ಕುಂತು ಬಿಟ್ರೆ ಆವಾಗ ಅದಕ್ಕೆ ನಿಧಿಧ್ಯಾಸನ ಅಂತಾರ. ಅದನ್ನೇ ಹಂಗ ಮಾಡ್ಕೋತ ಮಾಡ್ಕೋತ ಹೆಚ್ಚಿಗೆ ಮಾಡ್ಕೋತ ಹೋದಂದ್ರ ಅದೇ ಸಮಾಧಿಯಾಗಿ ಬಿಡುತ್ತದೆ. ಸಮಾಧಿಯಲ್ಲಿ ಕುಂತಿದ್ದಾನೆ ಅನ್ನೋದು ಸಿದ್ಧ ಆಗ್ತದೆ. ಆದ್ದರಿಂದ ಮುಂದೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನು ಕೂಡ ಅನುಭವಿಸಲಿಕ್ಕೆ ಬರುತ್ತದೆ. ಆದ್ರೆ ಇದು ಈ ರೀತಿ ಮಾಡುವುದು ಸುಮ್ಮ
ಯಾವಾಗರ ಮಾಡಿದ್ರೆ ಸಮಾಧಿ ಆಗುದಿಲ್ಲ, ಅಂತೂ ಯಾವಾಗರ ನಿಧಿಧ್ಯಾಸನ ಮಾಡಿದ್ರೆ ನಡೀತೈತೆ. ಹೀಗೆ ಈ ರೀತಿ ನೋಡು. ಇನ್ನೊಂದು ಮಾತು ಏನು, ನಿಧಿಧ್ಯಾಸನದಲ್ಲಿ ವೃತ್ತಿ ಬ್ರಹ್ಮಾಕಾರವಾಗಿತ್ತೆ. ಹೌದಿಲ್ಲ? ಬ್ರಹ್ಮಾಕಾರವಾಗಿ ವೃತ್ತಿಯನ್ನು ಮಾಡೋದ ನಿಧಿಧ್ಯಾಸನ ಅಂತ ಹೇಳಿದೀವಿ. ಆತ್ಮಾಕಾರ ಮಾಡೋದ, ಬ್ರಹ್ಮಾಕಾರ ಮಾಡೋದ. ಮತ್ತ ಅಲ್ಲಿ ಜ್ಞಾನನೂ ಕೂಡ ಅಂದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಆದದ್ದು, ಅದನ್ನು ಬ್ರಹ್ಮಕಾರನ. ಹೌದಲ್ಲ? ಮತ್ತು ಅದಕ್ಕೆ ಇದಕ್ಕೆ ಏನು ಭೇದ? ನಿಧಿಧ್ಯಾಸನಕ್ಕೆ ಅದಕ್ಕೆ ಅನ್ಬೇಕು, ಸಾಕ್ಷಾತ್ಕಾರಕ್ಕೆ ಅದಕ್ಕೆ ಅನ್ಬೇಕು. ಏನು ಎರಡು ಒಂದನು? ಹೌದಲ್ಲ ಅಂತ ಕೇಳಿದರೆ, ಸಾಮಾನ್ಯವಾಗಿ ನಿಧಿಧ್ಯಾಸನ ಪ್ರಯತ್ನ ಇರ್ತೈತಿ. ನಿಧಿಧ್ಯಾಸನದಲ್ಲಿ ಅವನ ಪ್ರಯತ್ನ ಇರ್ತೈತಿ, ಸಾಕ್ಷಾತ್ಕಾರದಲ್ಲಿ ಅವನ ಪ್ರಯತ್ನ ಇರಂಗಿಲ್ಲ. ಇದು ಭೇದ. ಆತ್ಮ ಸಾಕ್ಷಾತ್ಕಾರಾಗಿ ಏನು ಜ್ಞಾನಿ ಇರ್ತಾನಲ್ಲ, ಅವನಿಗೇನು ಪ್ರಯತ್ನ ಮಾಡೋ ಜರೂರತ್ತಿಲ್ಲ. ನಿಧಿಧ್ಯಾಸನದೊಳಗಿದ್ದಾವ ಇನ್ನೂ ಪ್ರಯತ್ನ ಮಾಡಬೇಕು. ಏನು ಪ್ರಯತ್ನ ಇದೆ? ಪ್ರಯತ್ನ. ಅನಾತ್ಮಕಾರ ವೃತ್ತಿ ಬರ್ತಾವು, ಅವಕರನ್ನ ತಿರಸ್ಕಾರ ಮಾಡ್ಕೋತ ಆತ್ಮಾಕಾರ ವೃತ್ತಿಯನ್ನ ಅಲ್ಲಿ ಪ್ರವಾಹ ರೂಪದಿಂದ ಹರಿಸುವುದು. ಇದು ಪ್ರಯತ್ನ ಐತೆ ಅವಾಗ. ಈ ಪ್ರಯತ್ನ ಇವನಲ್ಲಿ ಐತಿ ನಿಧಿಧ್ಯಾಸನದಲ್ಲಿ. ಅವನು ಜ್ಞಾನಿ ಸಾಕ್ಷಾತ್ಕಾರವಾದವನು, ಅಲ್ಲಿ ಪ್ರಯತ್ನ ಇಲ್ಲ. ಅವನು ಸಹಜ ಸ್ವಭಾವತ ಅವನು ಹಂಗಾಕೈತಿ. ಅದು ಹೆಂಗ? ಇದೊಂದು ಗಿಡ ಐತಿರ, ಗಿಡದ ಟೊಂಗಿಯನ್ನ ಹಿಂಗೆ ಹಿಡಿದಕ್ಕೆ ಹಿಂಗೆ ಮಾಡಿ ಜಗ್ಗಿ ಬಾಗಿಸ್ತೀವಿ. ಜಗ್ಗಿ ಬಾಗಿಸಿ ಹಿಂಗೆ ಹಿಡ್ಕೊಂಡು ನಿಂತರ ಬಾಗಿ ನಿಂದಿರ್ತೈತಿ. ಹಿಂಗ ಹೌದಾ? ಬಾಗಿ ನಿಂತೈತಿ. ನೀ ಎಷ್ಟೋತನ ಹಿಡಿತಿ ಹತ್ತೋತನ ಬಾಗೇ ಇರ್ತೈತಿ. ಅದು ನೀ ಬಿಟ್ಟು ಅಂದ್ರೆ ಮತ್ತೆ ಹೋಗಿ ಮತ್ತೆ ಅಲ್ಲಿಗೆ ಬತ್ತ. ಹಂಗ ನಿಧಿಧ್ಯಾಸನ ಎಲ್ತನ ಮಾಡ್ತಿ ಅಲ್ಲಿ ತನ ನಿನ್ನ ಅಂದ್ರೆ ಬ್ರಹ್ಮಾಕಾರಾಗಿ ನಿಂತಿರ್ತೈತಿ. ನೀ ಏನೇನು ಹಂಗ ಚಂತನ ಬೆಳಗಾನ ಮಾಡವನ್ನಿ. ನೀ ಆಯ್ತು ಒಂದು ಸ್ವಲ್ಪ ಟೈಮ್ ಮಾಡ್ಕೆ ಏನು ಬಿಡ್ತೀಯಲ್ಲ, ಮತ್ತೆ ಹೋಗಿ ಅದು ತನ್ನ ಜಾಗಕ್ಕೆ ನಿಂತ. ಅದ ಇತ್ತು ಫರಕ್ ಆಕತಿ. ಆದ್ರೆ ಜ್ಞಾನಿದ ಏನಿರ್ತೈತಲ್ಲ, ಆ ಟೊಂಗೆ ಸ್ವಭಾವತ ಬಾಗಿರ್ತೈತಿ. ನೀ ಕೈ ಹಿಡಿದ್ರೂ ಆಟ ಇರ್ತೈತಿ, ಕೈ ಬಿಟ್ರು ಆಟ ಇರ್ತೈತಿ. ಹಂಗ ಅವನು ಸದಾವ ಕಾಲದಲ್ಲಿ ಆ ಬ್ರಹ್ಮಾಕಾರವೇ ಇರ್ತೈತಿ. ಅಂದ್ರೆ ಅವ ಹೆಂಗ ಸ್ತ್ರೀ ಪಾತ್ರ ಮಾಡವ, ಅವನ ಯಾರದೇನು ಅನ್ನೋದು ಅವಂಗ ಜ್ಞಾನ ಇರ್ತೈತಿ. ಹಂಗ ಇವಂಗ ಯಾವಾಗಲೂ ಆತ್ಮನ ಆ ಜ್ಞಾನ ಇರ್ತೈತಿ. ಆದ್ದರಿಂದ ಇವು ಪ್ರಯತ್ನ ಮಾಡಿ ಅದನ್ನು ಮಾಡೋ ಜರೂರಿ ಇಲ್ಲ. ಹೇಗೆ ಇನ್ನೂ ಅದಕ್ಕೆ ಕೆಲವೊಂದು ಇದೂ ಅದ. ಸಾಮಾನ್ಯವಾಗಿ ಅವನು ವ್ಯವಹಾರದೊಳಗೆ ಈ ಸಾಮಾನ್ಯ ನಿಧಿಧ್ಯಾಸನದಲ್ಲಿದ್ದವನಿಗೂ ಮತ್ತು ಆತ್ಮ ಸಾಕ್ಷಾತ್ಕಾರವಾದವನಿಗೂ ಏನು ಭೇದ ಅಂತ ಕೇಳಿದ್ರೆ, ಇಬ್ಬರೂ ವ್ಯವಹಾರ ಮಾಡ್ಲಾಕ್ ಹೋಗಿರ್ತಾರೆ. ಬಜಾರ್ದಾಗ ಬದ್ನಿಕಾಯಿ ಹೆಂಗೆ ಕೊಡ್ತೀವಿ ಅಂತ ಕೇಳುವಾಗ ಅವಾಗ ಬ್ರಹ್ಮಕಾರ ಐತೆ ಒಂದು ಬದನಿಕಾಯಿ ಆಕಾರ ಆಗಿರುತ್ತೆ. ಮತ್ತೆ ಬದನಿಕಾಯಿ ಆಗ ಅವಾಗ ಬದನಿಕಾಯಿ ಆಕಾರ ಅಂದಾಗ ಮತ್ತೆ ಬದನಿಕಾಯಿ ಹೆಂಗೆ ಕೇಳ್ಯಾನವ. ಹೌದಿಲ್ಲ? ಅದಕ್ಕೆ ಆ ಎಳೆದಾಗ ಏನಾಗ್ತೈತಿ, ಇಬ್ಬರದು ಅನಾತ್ಮಕಾರ ಆಗ್ತೈತಿ, ಇಬ್ಬರದು ಆತ್ಮಕಾರ ಇರಂಗಿಲ್ಲ ಅವಾಗ. ಆದರೆ ಬದನಿಕಾಯಿ ತಗೊಂಡು ಇದ್ರಾಗ ಹಾಕೊಂಡ ಮೇಲೆ ಅವ ಏನಿರ್ತಾನಲ್ಲ ಮತ್ತೊಬ್ಬ, ಅವ
ಮತ್ತ ಅನಾತ್ಮಕಾರದಾಗ ಹೋಗ್ತಾನ, ಮತ್ತೊಂದು ಅನಾತ್ಮಕಾರ, ಮತ್ತೊಂದು ಅವೆಲ್ಲ ಬರೀ ಅನಾತ್ಮಕಾರ. ಇವ ಹಂಗಿಲ್ಲ. ಅದು ಮುಗಿ ತಂದು ಕೂಡಲೇ ತಕ್ಷಣ ಮತ್ತೆ ತನ್ನ ಜಾಗಕ್ಕೆ ಬಂದ, ಅದು ತನ್ನ ಆತ್ಮಸ್ಥಿತಿಗೆ ಬರ್ತಾನೆ ಇವನು. ಫರ್ಕ್ ಹಿಂಗೈತಿ. ಆದ್ದರಿಂದ ಇವು ಜ್ಞಾನಿಗೂ ಮತ್ತು ಅಜ್ಞಾನಿಗೂ ಇಷ್ಟು ಭೇದ ಅದ. ಈ ರೀತಿಯಾಗಿ ಇಲ್ಲಿಯವರೆಗೆ ಈ ಪದ್ಯದಲ್ಲಿ ಶ್ರವಣ, ಮನನ, ನಿಧಿಧ್ಯಾಸನ ಅಂತಕ್ಕಂಥ ಮೂರನ್ನ ಹೇಳ್ಕೊಂಡು ಬಂದರು. ಅಂದ್ರೆ ಅಲ್ಲಿ ಅಜ್ಞಾನ, ಸಂಶಯ, ವಿಪರೀತ ಭಾವನ, ಈ ಮೂರು ದೋಷಗಳನ್ನು ನಿವೃತ್ತಿ ಮಾಡುವ ಈ ಮೂರು ಶ್ರವಣ, ಮನನ, ನಿಧಿಧ್ಯಾಸನಗಳೇ ಅವು ಉಪಾಯಗಳಿರುತ್ತವೆ ಅಂಥೇಳಿ ಇಲ್ಲಿಗೆ ವಿಷಯ ಸಮಾಪ್ತಿಯಾಗಲಿ. ಜಯ ಮಂಗಳ.